ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 अरे, क्या कर रहा है? इधर इधर इधर, हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे अब पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಸು ಮತ್ತು ಎಮ್ಮೆ ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಜಿಲ್ಲಾ ಪಶುವೈದ್ಯಕೀಯ ಪಾಲಿಕ್ಲಿನಿಕ್ನ ಉಪನಿರ್ದೇಶಕರಾದಂಥ ಡಾಕ್ಟರ್ ಕ್ಯಾಪ್ಟನ್ CP ತಿಮ್ಮಯ್ಯ ಅವರು. ನಮಸ್ಕಾರ ಡಾಕ್ಟರ್ ತಿಮ್ಮಯ್ಯ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಈಗ ಪ್ರಾರಂಭದಲ್ಲಿ ಈ ಹಸು ಮತ್ತು ಎಮ್ಮೆ ಸಾಕಾಣಿಕೆಯ ಅಗತ್ಯತೆ ಏನು, ಇದರ ಪ್ರಯೋಜನಗಳೇನು, ಇದ್ರ ಬಗ್ಗೆ ಎಲ್ಲ ನಿಮ್ಮ ಅನಿಸಿಕೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ನಮ್ಮ ದೇಶ ಕೃಷಿ ಅವಲಂಬಿತ ದೇಶವಾಗಿದೆ. ಅದರಲ್ಲೂ ಕರ್ನಾಟಕವೂ ಅಷ್ಟೇ ಕೃಷಿ ಅವಲಂಬಿತ ರಾಜ್ಯ. ನಮ್ಮ ದೇಶದಲ್ಲಿ ಕರ್ನಾಟಕ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿರುವಂಥ ಒಂದು ಬಹಳ ಶ್ರೀಮಂತ ರಾಜ್ಯ. ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಹೆಚ್ಚಿರೋದ್ರಿಂದ ನಮಗೆ ಹೈನುಗಾರಿಕೆಗೆ ಬಹಳ ಸೂಕ್ತವಾಗಿದೆ. ಅದರಲ್ಲೂ ಕೊಡಗು ನೈಸರ್ಗಿಕವಾಗಿ ಹೈನುಗಾರಿಕೆಗೆ ಸಂಪನ್ಮೂಲ ಭರಿತವಾಗಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮಲ್ಲಿ ಭೌಗೋಳಿಕ ಪ್ರದೇಶ ಅಂದರೆ ಕರ್ನಾಟಕ ಇಡೀ ದೇಶದಲ್ಲಿ 8ನೇ ಸ್ಥಾನದಲ್ಲಿದೆ. ಅಂದರೆ ಅಷ್ಟು ವಿಸ್ತಾರವಾದಂಥ ಭೌಗೋಳಿಕ ಪ್ರದೇಶ ಇರೋದ್ರಿಂದ ಹೈನುಗಾರಿಕೆಗೆ ಇದು ಬಹಳ ಸೂಕ್ತ ಅಂತ ನಮಗೆ ಅನಿಸಿ ಬಂದಿದೆ. ಹಾಗೆ ಜನಸಂಖ್ಯೆ ಕರ್ನಾಟಕದ ದೇಶದ ಜನಸಂಖ್ಯೆಗೆ ಹೋಲಿಸಿದ್ರೆ ನಾವು 6% ಇದ್ದೀವಿ. ಅದೇ ರೀತಿ ಹಸು ಮತ್ತು ಎಮ್ಮೆ ಸಂಖ್ಯೆ 5ರಿಂದ 6% ನಮ್ಮ ರಾಷ್ಟ್ರದ ಒಟ್ಟು ಸಂಖ್ಯೆಗೆ ಹೋಲಿಸಿದ್ರೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಸೂಕ್ತ ಹವಾಮಾನಗಳು ಇದೆಲ್ಲ ಬಹಳ ಇದಕ್ಕೆ ಪೂರಕವಾಗಿದೆ. ಅಂದರೆ ನಮ್ಮಲ್ಲಿ ತುಂಬ ಉಷ್ಣ ಪ್ರದೇಶವೂ ಇದೆ, ತುಂಬ ಮಳೆ ಬೀಳುವಂಥ ಪ್ರದೇಶವೂ ಇದೆ, ತುಂಬ ಚಳಿಯಾಗುವಂಥ ಪ್ರದೇಶವೂ ಇದೆ. ಅದರಿಂದ ಈ ಹಸು ಮತ್ತು ಎಮ್ಮೆ ಸಾಕಾಣಿಕೆಗೆ ಕರ್ನಾಟಕ ಬಹಳ ಸೂಕ್ತ ಪ್ರದೇಶ ಅಂತ ನಾವು ಪರಿಗಣಿಸಬಹುದು. ಹೈನುಗಾರಿಕೆ ಅಗತ್ಯತೆ ಯಾಕೆ ಕಾಣಿಸ್ತದೆ ಅಂತ ಹೇಳಿದ್ರೆ, ಇವು ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಬಹಳ ಯಥೇಚ್ಛವಾಗಿ ಮನುಷ್ಯನಿಗೆ ಬೇಕಾಗಿರುವಂಥ ಒಂದು ಅಂಶ. ಇದರಲ್ಲಿ ನಾವು ಹಾಲಿರ್ಬೋದು, ಬೆಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಪನ್ನೀರು, ಕೋವಾ, ಅಂದರೆ ಹಲವಾರು ಪದಾರ್ಥಗಳ ಏನೊಂದು ತಯಾರಿಕೆ ಇದೆಯೋ ಅದೆಲ್ಲ ಮಿಲ್ಕ್ ಬೇಸ್ಡ್, ಅಂದರೆ ಹಾಲಿನ ಮೇಲೆ ನಾವು ನಿರ್ಬಂಧಿಸಬೇಕಾಗುತ್ತೆ. ಅದರಿಂದ ಹಾಲು ಬಹಳ ಒಂದು ಎಸೆನ್ಷಿಯಲ್ ಐಟಮ್, ನಮ್ಮ ಅವಶ್ಯಕ ಪದಾರ್ಥ ನಮ್ಮ ದೈನಂದಿನ ಬಳಕೆಯಲ್ಲಿ. ಅದ್ರ ಜೊತೆಗೆ ಉಳುಮೆ ಮತ್ತು ಟ್ರಾನ್ಸ್ಪೋರ್ಟೇಷನ್, ಅಂದ್ರೆ ಈಗ ಇತ್ತೀಚೆಗೆ ಏನೋ ಟ್ರ್ಯಾಕ್ಟರ್ಗಳೆಲ್ಲ ಬಂದ್ಬಿಟ್ಟಿದೆ. ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಉಳುಮೆ ಮತ್ತು ಈ ಸಾಗಾಣಿಕೆಗೆ ಹೈನುಗಾರಿಕೆ ಬಹಳ ಮುಖ್ಯವಾದಂಥ ಪಾತ್ರ ವಹಿಸ್ತಾ ಇತ್ತು. ಹಾಗೆ ಕಳೆ ತೆಗೆಯೋದು, ಅಂದ್ರೆ ಕಳೆನಾಶಕ ಯಂತ್ರಗಳನ್ನ ಬಳಸೋದ ಬದಲು ಹಸುಗಳನ್ನ ಅಥವಾ ಎತ್ತುಗಳನ್ನ ಎಮ್ಮೆಗಳನ್ನ ಮೇಯಿಸಿ ಎಷ್ಟೊಂದು ವ್ಯವಸಾಯ ಜಮೀನುಗಳಲ್ಲಿ ಕೂಲಿ ಇಲ್ಲದೆ ಕಳೆನ ತೆಗೆಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದರಿಂದ ಹೈನುಗಾರಿಕೆ ರೈತರಿಗೆ ಒಂದು ಅವಿಭಾಜ್ಯ ಅಂಗ.
ಯಾಕೆಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಸಾವಯವ ಗೊಬ್ಬರ ಇಲ್ಲದೆ ಇವತ್ತು ಯಾವುದೇ ಒಂದು ಬೆಳೆಯನ್ನು ಬೆಳೀಲಿಕ್ಕೂ ಆಗ್ತಾ ಇಲ್ಲ. ಅದರಿಂದ ಗೊಬ್ಬರದ ಒಂದು ಮೂಲ ಅಂತ ಹೇಳಿದ್ರೆ ಇವತ್ತು ಹೈನುಗಾರಿಕೆ. ಅದರಿಂದ ಸಣ್ಣ ಹಿಡುವಳಿದಾರರು, ನಾವು ದೊಡ್ಡ ಹಿಡುವಳಿದಾರನ ಗಮನಿಸೋದು ಬೇಡ, ಸಣ್ಣ ಹಿಡುವಳಿದಾರರು, ಈ ಮಾರ್ಜಿನಲ್ ಫಾರ್ಮರ್ಸ್ ಅಂತ ನಾವು ಏನ್ ಹೇಳ್ತೀವೋ ಅವರಿಗೆ ಮತ್ತೆ ಈ ಕೃಷಿ ಕೂಲಿ ಕಾರ್ಮಿಕರಿಗೆ, ಇವರಿಗೆ ಹಸು ಮತ್ತು ಎಮ್ಮೆ ಸಾಕಾಣಿಕೆ ಒಂದು ಉಡುಗೊರೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವರಿಗೆ ಬರೇ ಕೂಲಿ ಒಂದು ಆದಾಯದ ಜೊತೆಗೆ ಪೂರಕ ಆದಾಯ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಇದು ಹಸು ಮತ್ತು ಎಮ್ಮೆ ಸಾಕಾಣಿಕೆ ಅವರಿಗೆ ಇಲ್ಲದೆ ಅವರಿಗೆ ಜೀವನ ನಡೆಸಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋ ಪರಿಸ್ಥಿತಿ ಎಷ್ಟೊಂದು ಭಾಗಗಳು ಇವತ್ತಿಗೂ ಕಾಣಿಸ್ತೀವಿ. ಆಮೇಲೆ ಮತ್ತೊಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಫುಡ್ ಬಾಸ್ಕೆಟ್ ಅಂತ ಏನು ಆಹಾರದ ಒಂದು ಪೊಟ್ಟಣ ಅಂತ ಹೇಳ್ತೀವೋ, ಅದರಲ್ಲಿ ಪ್ರೋಟೀನ್ ಅನ್ನೋದು ಎಲ್ರಿಗೂ ಬೇಕೇ ಬೇಕು. ನೀವು ಎಷ್ಟೇ ಭತ್ತ ಬೆಳೀರಿ, ಎಷ್ಟೇ ರಾಗಿ ಬೆಳೀರಿ, ಪ್ರೋಟೀನ್ ಯುಕ್ತ ಆಹಾರ ತಿನ್ನಲಿಲ್ಲ ಅಂತ ಹೇಳಿದ್ರೆ ಕೊರತೆ ಉಂಟಾಗ್ಬಿಡುತ್ತೆ. ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರೋದಿಲ್ಲ, ಆರೋಗ್ಯ ಚೆನ್ನಾಗೇ ಇರೋದಿಲ್ಲ, ಬದುಕಲಿಕ್ಕೂ ಆಗೋದಿಲ್ಲ. ಈ ಪ್ರೋಟೀನ್ ಸೋರ್ಸ್ ಅಂತ ಹೇಳಿದಾಗ ನಾವು ಬರೀ ಮೊಟ್ಟೆ ಮಾಂಸ ಅಂತ ಯೋಚನೆ ಮಾಡಿದ್ರೆ ಆಗಲ್ಲ. ಯಾಕಂದ್ರೆ ಎಷ್ಟೋ ಜನಾಂಗದವರು ಅದನ್ನ ಸೇವಿಸದೇ ಇರ್ಬೋದು ಅಥವಾ ಅವರಿಗೆ ಇಷ್ಟ ಇಲ್ಲದೆ ಇರ್ಬೋದು. ಈ ಹಾಲು ಅಂತ ಹೇಳೋದು ಪ್ರತಿಯೊಂದು ಜನಾಂಗದವರು ಕುಡಿಯುವಂತ ಒಂದು ಪದಾರ್ಥ. ಅಂದ್ರೆ ಇದರಲ್ಲಿ 10ರಿಂದ 25 ಗ್ರಾಮ್ ತನಕ ಪ್ರೋಟೀನ್ ದಿನ ಸೇವಿಸೋದ್ರಿಂದ ನಮ್ಮ ಪ್ರೋಟೀನ್ ಕೊರತೆನೂ ನಾವು ಹಾಲಿನ ಮುಖಾಂತರ ನೀಗಿಸ್ಕೋಬಹುದಾಗಿದೆ. ದೇಶದ ಜನಸಂಖ್ಯೆ ಇವತ್ತು ಏನಿದೆಯೋ 60% ಜನ ಇವತ್ತು ಹೈನುಗಾರಿಕೆ ಮೇಲೆ ಅವಲಂಬಿಸಿದರಾಗಿದ್ದಾರೆ. ಇದನ್ನ ನಾವು ಹೇಳಿದ್ರೆ ತಪ್ಪಾಗ್ಲಾರದು. ಯಾಕಂದ್ರೆ ನಾವು ಜನಸಂಖ್ಯೆ ಅಂತ ಹೇಳಿದಾಗ ಸಾಮಾನ್ಯವಾಗಿ ನಮಗೆ ಬರೀ ಉದ್ಯೋಗದಲ್ಲಿರೋರ್ನ ಮಾತ್ರ ಕಾಣಿಸ್ತಾರೆ ಹೊರತು ಜನಸಂಖ್ಯಾ ಆಧಾರಿತ ತಗೊಂಡ್ರೆ 60% ಜನಸಂಖ್ಯೆ ಇವತ್ತು ಹೈನುಗಾರಿಕೆ ಅವಲಂಬಿತರಾಗಿದ್ದಾರೆ. ಸೊ ಅದರಿಂದ ದಿನಕ್ಕೆ 2 ಬಾರಿ ಅವರಿಗೆ ಆದಾಯ ಬರುವಂತ ಒಂದೇ ಒಂದು ಉದ್ಯಮ ಅಂತ ಹೇಳಿದ್ರೆ ಹೈನುಗಾರಿಕೆ. ಯಾಕಂದ್ರೆ ಹಾಲನ್ನ ಬೆಳಿಗ್ಗೆನೂ ಮಾರ್ತಾರೆ, ಸಂಜೆನೂ ಮಾರ್ತಾರೆ. ದಿನಕ್ಕೆ 2 ಬಾರಿ ಆದಾಯ ಬರುವಂತ ಉದ್ಯಮ ಈ ದೇಶದಲ್ಲಿ ಯಾವುದೂ ಇಲ್ಲ. ಜೊತೆಗೆ ಈ ಹಾಲಿನಾಗೆ ಒಂದು ಮಾರುಕಟ್ಟೆ ವ್ಯವಸ್ಥೆ ಬಹಳ ಸುವ್ಯವಸ್ಥಿತವಾಗಿದೆ. ಯಾಕಂತ ಹೇಳಿದ್ರೆ ಹಾಲು ರೈತರು ಏನ್ ಅದನ್ನ ಉತ್ಪತ್ತಿ ಮಾಡ್ತಾರೋ, ಅಂದ್ರೆ ನಾವು ರೈತರು ಅಂತ ಹೇಳಿದ ತಕ್ಷಣ ಕೃಷಿ ಉತ್ಪನ್ನಗಳ ಕಸ ಅಂತಾನೆ ಹೇಳ್ಬೋದಲ್ಲ, ಆ ಕೃಷಿ ಕಸನ ಸೇವಿಸಿ ಅದನ್ನ ರಸವನ್ನಾಗಿ ಪರಿವರ್ತಿಸುವ ಒಂದು ಯಂತ್ರ ಅಂತ ಹೇಳಿದ್ರೆ ನಮ್ಮ ಹಸು ಮತ್ತು ಎಮ್ಮೆ. ತಾವು ಉತ್ತಮವಾದಂತ ಅಂಶವನ್ನು ಹೇಳಿದ್ರಿ. ನಮ್ಮ ರೈತರು ಈ ಬೆಳೆಗಳನ್ನ ಬೆಳೆಯುವಾಗ ಬರುವಂತ ಈ ಹುಲ್ಲನ್ನ ಅವರು ಸದುಪಯೋಗ ಪಡಿಸ್ಕೋಬಹುದು. ಈ ಹಸು ಮತ್ತು ಎಮ್ಮೆ ಸಾಕಾಣಿಕೆ ಮಾಡೋದ್ರಿಂದ ಆ ಮೇವನ್ನ ಅವರು ಚೆನ್ನಾಗಿ ಸದ್ಬಳಕೆ ಮಾಡ್ಕೋಬಹುದು ಅಂತ. ಇವೆಲ್ಲ ಅಂಶಗಳನ್ನು ನೋಡಿದಾಗ ಸಾಕಷ್ಟು ಪ್ರಯೋಜನಗಳಿದಾವೆ. ಇದೊಂದು ಅತ್ಯಗತ್ಯವಾದಂಥ ಒಂದು ಕಸುಬು ಅಂತಾನೆ ನಾವು ಹಸು ಮತ್ತು ಎಮ್ಮೆ ಸಾಕಾಣಿಕೆಯನ್ನು ಪರಿಗಣಿಸಬಹುದು. ಹೈನುಗಾರಿಕೆಗೆ ಈ ಎಮ್ಮೆ ಮತ್ತು ಹಸು ಸಾಕಾಣಿಕೆಯಲ್ಲಿ ತೊಡಗುವಾಗ ಯಾವ ಅಂಶಗಳ ಕಡೆಗೆ ಗಮನ ಕೊಡಬೇಕಾಗತ್ತೆ? ಸಾಕಾಣಿಕೆಗೆ ಅಂತ ತೊಡಗಿದಾಗ ನಾವು ಬರೀ ಹಾಲು ಕರೆಯೋದು ಒಂದೇ ಯೋಚನೆ ಮಾಡಬಾರ್ದು. ಇದರಲ್ಲಿ ಮೊದಲು ನಾವು ರೋಗ ನಿರೋಧಕ ಶಕ್ತಿ ಇರುವಂತ ರಾಸುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಉತ್ತಮ ಇಳುವರಿ ಕೊಡುವಂತ ಹಸುಗಳನ್ನ ಅಥವಾ ಎಮ್ಮೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ವಯಸ್ಸಿನಲ್ಲಿ ಕಮ್ಮಿ ಇರಬೇಕು. ಅಂದ್ರೆ ಮುದಿ ಹಸು ಅಥವಾ ಎಮ್ಮೆಗಳನ್ನ ತಂದು ನಾನು ಹೈನುಗಾರಿಕೆ ಮಾಡ್ತೀನಿ ಅಂದ್ರೆ ತಪ್ಪಾಗುತ್ತೆ. ಅದರಿಂದ ವಯಸ್ಸಿನಲ್ಲಿ ಕಡಿಮೆ ಇರುವಂತ ರಾಸುಗಳು, ಹಾಗೆ ಕರು ಹಾಕ್ಲಿಕ್ಕೆ ಇರುವಂತ ಗರ್ಭ ಹಸುಗಳು ಅಥವಾ ಈಗ ತಾನೇ ಕರು ಹಾಕಿರುವಂಥದ್ದು, ಅಂದ್ರೆ ನಾವು ಕರು ಹಾಕಿ 10ರಿಂದ 15 ದಿವಸದೊಳಗಿರುವಂತ ಹಸು ಅಥವಾ ಎಮ್ಮೆಗಳನ್ನ ರೈತರು ಆಯ್ಕೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಇದರಲ್ಲಿ ದೀರ್ಘವಾದ ಲ್ಯಾಕ್ಟೇಷನ್ ಪೀರಿಯಡ್ ಅಂದ್ರೆ ಹಾಲು ಉತ್ಪಾದನಾ ಅವಧಿ ರೈತನಿಗೆ ಸಿಗುತ್ತೆ. ಇದರಿಂದ ಲಾಭದಾಯಕವಾಗಿ ಕಾಣಿಸ್ತದೆ. ಕರು ಹಾಕಿ 3 ತಿಂಗಳು 6 ತಿಂಗಳು ಇರೋದನ್ನ ತಂದ್ರೆ ಅವನಿಗೆ ಹಾಲು ಸಿಗೋದಿಲ್ಲ, ಅದರಲ್ಲಿ ಲಾಭ ಕಾಣಿಸೋದು ಇಲ್ಲ, ಆ ಕಡೆ ಗರ್ಭನೂ ಇರೋದಿಲ್ಲ. ಇದರಿಂದ ಅವನು ನಷ್ಟ ಅನುಭವಿಸ್ಬೇಕಾಗುತ್ತೆ. ಅದರಿಂದ ಹೈನುಗಾರಿಕೆ ಲಾಭ ಬರಬೇಕಾದ್ರೆ ಈ ಅಂಶಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನಮ್ಮಲ್ಲಿ ಈ ಹಸು ಮತ್ತು ಎಮ್ಮೆ ಸಾಕಾಣಿಕೆಗೆ ಸಂಬಂಧಪಟ್ಟಾಗೆ ತಳಿ ಸಂವರ್ಧನೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಈಗ ನಮ್ಮ ರಾಜ್ಯದಲ್ಲಾಯಿತು, ರಾಷ್ಟ್ರ ಮಟ್ಟದಲ್ಲಾಯಿತು, ಏನಿದು ತಳಿ ಸಂವರ್ಧನೆ ನೀತಿ ಇದೆಯಲ್ಲ, ಅಂದರೆ ಬ್ರೀಡಿಂಗ್ ಪಾಲಿಸಿ ಅಂತ, ಇದು ಏನನ್ನ ಸೂಚಿಸುತ್ತೆ? ಇರುವಂಥ ಮುಖ್ಯ ಅಂಶಗಳೇನು ಅಂತೀರಿ? ನೋಡಿ, ತಳಿ ಸಂವರ್ಧನೆಯ ಪಾಲಿಸಿ ಮೇಕರ್ಸ್ ಅಂತ ನಾವು ಏನು ಹೇಳ್ತೀವೋ ನಮ್ಮ ವಿಜ್ಞಾನಿಗಳು, ಅವ್ರು ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ಮುಖ್ಯವಾಗಿ ಬೇಕಿರೋದು ಏನು ಅಂತ ಹೇಳಿದ್ರೆ ಹಾಲು ಮತ್ತು ಮಾಂಸ ಮತ್ತು ಡ್ರಾಫ್ಟ್ ಅಥವಾ ಸಾಗಾಣಿಕೆ ಶ್ರಮ ಅಂದ್ರೆ ಈ ಹಸುಗಳನ್ನ ಅಥವಾ ಎತ್ತುಗಳನ್ನ ಉಪಯೋಗಿಸಿ ಕೆಲಸ ಮಾಡಿಸುವಂತ ಒಂದು ಅಂಶನ ಅವರು ಗಮನಿಸ್ಕೋಬೇಕಾಗ್ತದೆ. ಸೊ ಇದು 3 ಅಂಶನ ಗಮನಿಸಿಟ್ಕೊಂಡು ಅವರು ಬ್ರೀಡಿಂಗ್ ಪಾಲಿಸಿ ಅಂತ ಮಾಡ್ತಾರೆ, ತಳಿ ಸಂವರ್ಧನಾ ನೀತಿಗಳು ಅಂತ ಅದನ್ನ ರೂಪಿಸಿದ್ದಾರೆ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ತಳಿ ಸಂವರ್ಧನೆ ಮಾಡಿದ್ರು ಅಧಿಕ ಇಳುವರಿಯ ಅಥವಾ ಅಧಿಕ ಹಾಲು ಕೊಡುವಂತ ಹಸು ಮತ್ತು ಎಮ್ಮೆ ಉತ್ಪಾದನೆ ಆಗಬೇಕು. ಅದು ಹೆಚ್ಚು ಸಂಖ್ಯೆಯಲ್ಲಿ ಉತ್ಪಾದನೆ ಆಗಬೇಕು.
ಅಂದರೆ ನಮ್ಮ ದೇಶದ ಜನಸಂಖ್ಯೆ ಹೇಗೆ ಬೆಳೀತಾ ಇದೆಯೋ ಅದಕ್ಕೆ ನಾವು ರಾಸುಗಳನ್ನ ಹೆಚ್ಚು ಮಾಡಿದ್ರೆ ಮಾತ್ರ ನಮಗೆ ಹಾಲು ಉತ್ಪಾದನೆ ಆಗುತ್ತೆ ವಿನ ರಾಸುಗಳು ಕಮ್ಮಿ ಆಗಿಬಿಟ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಹಾಲು ಸಿಗೋದಿಲ್ಲ. ಎಷ್ಟೊಂದು ಕಡೆ ನಿಮಗೆ ಗೊತ್ತಿರ್ಬೋದು, 1950-60 ದಶಕದಲ್ಲಿ ಹಾಲು ತಗೊಳ್ಬೇಕಂತ ಹೇಳಿದ್ರೆ ಲೈಸೆನ್ಸ್ ತಗೋಬೇಕಾಗಿತ್ತಂತೆ. ಯಾರು ಮದುವೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಹೋಗಿ DC ಹತ್ರ ಅಥವಾ ತಹಶೀಲ್ದಾರ್ ಹತ್ರ ಅರ್ಜಿ ಹಾಕಿ ಅವರು 50 ಲೀಟರ್ 100 ಲೀಟರ್ ಅಂತ ಹಾಲಿಗೆ ಅಪ್ಲಿಕೇಶನ್ ಹಾಕೊಳ್ಬೇಕಾಗಿತ್ತು. ಇಂಥ ಪರಿಸ್ಥಿತಿನೂ ನಮ್ಮ ದೇಶದಲ್ಲೇ ಇತ್ತು. ಹೆಚ್ಚು ಪ್ರಮಾಣದಲ್ಲಿ ಹಾಲು ಬೇಕಾದ್ರೆ ಯಾಕಂತ ಹೇಳಿದ್ರೆ ಹಾಲು ಹೆಚ್ಚು ಪ್ರಮಾಣದಲ್ಲಿ ತಗೊಂಡ್ಬಿಟ್ರೆ ಸಣ್ಣ ಮಕ್ಕಳಿಗೆ ಹಾಲು ಸಿಗೋದಾಗ್ಬಿಡುತ್ತೆ, ಕೊರತೆ ಉಂಟಾಗ್ಬಿಡುತ್ತೆ ಅಂತೇಳಿ ಸರ್ಕಾರನೇ ಇದಕ್ಕೆ ಲೈಸೆನ್ಸಿಂಗ್. ತಮಗೇನೀಗ ಮೊದಲು ನೋಡಿ ಸಿಮೆಂಟ್ ತಗೊಳ್ಬೇಕಾದ್ರೂ ಲೈಸೆನ್ಸ್ ಇತ್ತು, ಕಬ್ಬಿಣ ತಗೋಬೇಕಾದ್ರೂ ಲೈಸೆನ್ಸ್ ನಿಯಂತ್ರಣ ಇತ್ತು. ಹಾಗೆ ಹಾಲು ತಗೊಳಕ್ಕೂ ನಿಯಂತ್ರಣ ಮಾಡ್ಬಿಟ್ಟಿದ್ರು. ಮದುವೆಗೆಲ್ಲ ನೀವು ಸಾವಿರಾರು ಗಟ್ಟೆ ದುಡ್ಡಿದೆ ಅಂತೇಳಿ ಹಾಲು ತಗೊಳಕ್ ಆಗಲ್ಲ. ಆದ್ರೆ ನಾವು ಇವತ್ತು ಆಪರೇಷನ್ ಫ್ಲಡ್ ಮುಖಾಂತರ ಎಷ್ಟು ಮುಂದುವರೆದಿದೀವಿ ಅಂತ ಹೇಳಿದ್ರೆ ಇವತ್ತು ನೀವು 100-1000 ಲೀಟರ್ ಹಾಲು ಕೇಳಿದ್ರು ನಿಮ್ಮ ಮನೆ ಬಾಗ್ಲಕ್ಕೆ ತಂದು ಕೊಡುವಂತ ವ್ಯವಸ್ಥೆ ಈಗ ತಲುಪಿದೀವಿ ನಾವು. ಇದು ನಮ್ಮ ದೇಶದ ಒಂದು ಈ ಹೈನುಗಾರಿಕೆಯಲ್ಲಿ ಮಾಡಿರುವಂತಹ ಸಾಧನೆಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗೆ ನಾವು ಬರೇ ಹಾಲು ಉತ್ಪಾದನೆ ಒಂದೇ ಅಲ್ಲ, ಅದರಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತೆ ಅಡಾಪ್ಟಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಆಯಾಯ ಪ್ರಾಂತ್ಯಕ್ಕೆ ಅಥವಾ ಆಯಾಯ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳುವಂತ ರೀತಿಯಲ್ಲಿ ಬ್ರೀಡ್ಸ್ ಗಳನ್ನ ಡೆವಲಪ್ ಮಾಡಬೇಕಾಗುತ್ತೆ. ಇದು ಬ್ರೀಡಿಂಗ್ ಪಾಲಿಸಿಯಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಮತ್ತೆ ಪ್ರತಿಯೊಂದು ಪ್ರದೇಶಕ್ಕೆ ಅಥವಾ ಕರ್ನಾಟಕಕ್ಕೆ, ತಮಿಳುನಾಡಿಗೆ ಯಾವ ಪ್ರದೇಶಕ್ಕೆ ಯಾವ ಹಸುಗಳು ಅಥವಾ ಯಾವ ರೀತಿಯ ಹಸು ಎಮ್ಮೆಗಳು ಬೇಕು ಅನ್ನೋದನ್ನು ಪಾಲಿಸಿ ಮೇಕರ್ಸ್ ಯೋಚನೆ ಮಾಡಿರ್ತಾರೆ. ಸೊ ಅಂತ ಹಸುಗಳ ಜರ್ಮ್ ಪ್ಲಾಸಮ್ನೇ ಉಪಯೋಗಿಸಿ ನಾವು ಬ್ರೀಡಿಂಗ್ ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ಯಾಕೆಂದ್ರೆ ಬಹಳಷ್ಟು ಜನಗಳಿಗೆ ಇದು ಗೊತ್ತಿರದೇ ಇರುವಂತ ವಿಷಯನೇ ಅಂತ ಹೇಳ್ಬೋದು. ಹೌದು. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಇಂಡಿಜಿನಸ್ ಹಸು. ಅಂದ್ರೆ ನಾವೀಗ ಅಧಿಕ ಹಾಲು ಬೇಕು ಅಂತ ಹೇಳಿ ಬೇರೆ ವಿದೇಶಿ ತಳಿಗಳನ್ನ ಉತ್ಪಾದನೆ ಮಾಡ್ತಾ ಇದೀವಿ. ಆದ್ರೆ ನಮ್ಮ ದೇಶಿ ತಳಿಗಳಲ್ಲೂ ಬಹಳ ಮಹತ್ವವಾದಂತ ಒಂದು ಗುಣ ಇದೆ, ಅದನ್ನ ನಾವು ಕಳ್ಕೊಳ್ಳಿಕ್ಕೆ ತಯಾರಿರಬಾರ್ದು. ಅದರಿಂದ ಈ ಪಾಲಿಸಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ಇಂಡಿಜಿನಸ್ ಜರ್ಮ್ ಪ್ಲಾಸಮ್ ನ ಕನ್ಸರ್ವ್ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಲೋಕಲ್ ತಳಿಗಳನ್ನ ನಾವು ಸಂರಕ್ಷಣೆ ಮಾಡಬೇಕು. ಇದು ಬಹಳ ಇನ್ನೊಂದು ಮುಖ್ಯವಾದ. ಮತ್ತು ಲೋಕಲ್ ತಳಿ ಸಂರಕ್ಷಣೆ ಮಾಡಿ ಅಂತ ಹೇಳಿದ್ರೆ ಸಾಲದು. ಈಗ ಎಮ್ಮೆ ನಮ್ಮ ಲೋಕಲ್ ತಳಿ ಇರ್ತದೆ, ಅದರಲ್ಲಿ ಹಾಲೇ ಬರೋದಿಲ್ಲ ಅಂತ ಇರುತ್ತೆ. ಅದರಲ್ಲಿ ಹಾಲು ಜಾಸ್ತಿ ಮಾಡಿ ಹೇಗೆ ರೈತರಿಗೆ ಲಾಭದಾಯಕವಾಗಿ ಮಾಡಬಹುದು ಅಂತ ಹೇಳುವಂತ ಅಂಶಗಳನ್ನ ನಾವು ಈ ಬ್ರೀಡಿಂಗ್ ಪಾಲಿಸಿಯಲ್ಲಿ ಅಳವಡಿಸ್ಕೊಳ್ಬೇಕು. ಹಸು ಎಮ್ಮೆಗಳನ್ನ ನಾವು ಸಂವರ್ಧನೆ ಮಾಡಬೇಕು ಅನ್ನೋದು ಒಂದು ನೀತಿ. ಇದಕ್ಕೆ ನಾವು ಮಿಶ್ರ ತಳಿ ಅಥವಾ ಕ್ರಾಸ್ ಬ್ರೀಡಿಂಗ್ ಅಂತ ಹೇಳ್ತೀವಿ. ಈ ಕ್ರಾಸ್ ಬ್ರೀಡಿಂಗ್ ಮಾಡಿದಾಗ ಏನಾಗುತ್ತೆ, ಗ್ರೋತ್ ರೇಟ್ ಅಂದ್ರೆ ಒಂದು ಬೆಳವಣಿಗೆಯ ರೇಟ್ ಇರ್ತದಲ್ಲ, ಅದು ಬೇಗ ಆಗೋದ್ರಿಂದ ಏನಾಗುತ್ತೆ, ಒಂದು ರೈತನಿಗೆ 10 ತಿಂಗಳಲ್ಲಿ ಒಂದು ಹಸು ಪೂರ್ತಿ ಬೆಳವಣಿಗೆ ಆಗೋದ್ರಿಂದ ಅವನಿಗೆ ಲಾಭದಾಯಕ ಕಾಣಿಸ್ತದೆ. ಇಲ್ಲ ಅಂತ ಹೇಳಿದ್ರೆ ಅವನು 2 ವರ್ಷ 3 ವರ್ಷ ಸಾಕಿ ಅದೇ ಬೆಳವಣಿಗೆನ ಅವನು ಕಾಯ್ಬೇಕಾಗುತ್ತೆ. ಅಂದ್ರೆ ಲಾಭದಾಯಕ ಹೈನುಗಾರಿಕೆ ಅಂದ್ರೆ ನಮ್ಮ ರೈತರು ವರ್ಷಕ್ಕೆ ಒಂದು ಕರು ಪಡೆಯೋದ್ರ ಕಡೆಗೆ ಗಮನ ಕೊಡಬೇಕು. ಹೌದು. ಅಂದ್ರೆ ನಾವು ಇದನ್ನ ಏನ್ ಹೇಳ್ತೀವಿ ಅಂದ್ರೆ ರೆಡ್ಯೂಸ್ ದ ಏಜ್ ಆಫ್ ಮೆಚುರಿಟಿ ಅಂತೀವಿ. ಅಂದ್ರೆ ಈಗ ಬೆದೆಗೆ ಬರೋದು ಅಥವಾ ಒಂದು ಕರು ಹಸು ಆಗ್ಬೇಕು ಅಂತ ಹೇಳಿದ್ರೆ ಅದು ಮೊದಲು ಬೆದೆಗೆ ಬರಬೇಕು, ದೇಹ ತೂಕವನ್ನು ಹೊಂದಬೇಕು, ದೇಹ ತೂಕನ ಹೊಂದು ಮೆಚೂರ್ ಆಗ್ಬೇಕು. ಮೆಚೂರ್ ಆಗಿ ಅದು ಬೆದೆಗೆ ಬಂದಾಗ ಮಾತ್ರ ಅದು ಅದರ ಬ್ರೀಡಿಂಗ್ ಕೆಲಸಕ್ಕೆ ನಾವು ಅದು ಅಣಿ ಮಾಡಬಹುದು. ಅದರಿಂದ ವಯಸ್ಸು ಅಂದ್ರೆ ಮೊದಲ ಕರು ಹಾಕೋ ವಯಸ್ಸು ಇದೆಯಲ್ಲ, ಇದು ಬಹಳ ಮುಖ್ಯ ಹೈನುಗಾರಿಕೆಯಲ್ಲಿ. ಯಾಕಂತ ಹೇಳಿದ್ರೆ 5 ವರ್ಷ ವಯಸ್ಸಿಗೆ ಒಂದು ಕರು ಹಾಕಿದ್ರೆ ಅದರಲ್ಲಿ ಏನು ಪ್ರಯೋಜನ ಕಾಣಿಸೋದಿಲ್ಲ ರೈತರಿಗೆ. ಸೊ ನಾವು ಏನ್ ಮಾಡ್ತೀವಿ, ಆ ವಯಸ್ಸನ್ನ ಕಮ್ಮಿ ಮಾಡಬೇಕಾಗುತ್ತೆ. ವಿಜ್ಞಾನಿಗಳು ಈ ನಿಟ್ಟಿನಲ್ಲಿ ಇದನ್ನ ಕೆಲಸ ಮಾಡಿ ಬ್ರೀಡಿಂಗ್ ಪಾಲಿಸಿಗಳನ್ನ ನಿರೂಪಿಸಿರ್ತಾರೆ. ಹಾಗೆ ಅಧಿಕ ಹಾಲು ಮತ್ತು ಲೈಫ್ ಅಂದ್ರೆ ಇಡೀ ಜೀವನಾವಧಿಯಲ್ಲಿ ಹಸು ಎಷ್ಟು ಲೀಟರ್ ಹಾಲು ಕೊಡ್ತದೆ ಅನ್ನೋದು ಬಹಳ ಮುಖ್ಯ. ಅದು ಬಹಳ ಮುಖ್ಯವಾದ. ಅದು ಬಹಳ ಅಂದ್ರೆ ಹಾಲು ಕೊಡೋದಷ್ಟೇ ಅಲ್ಲ, 3 ವರ್ಷ 4 ವರ್ಷಕ್ಕೆ ಹಾಲು ನಿಂತು ಹೋಗ್ಬಿಟ್ರೆ ಮತ್ತೆ ರೈತನಿಗೆ ಪ್ರಯೋಜನ ಆಗುತ್ತೆ, ಹೊಸ ಹಸು ಕರು ತಗೊಳ್ಬೇಕಾಗುತ್ತೆ. ಅದರಿಂದ ಇದ್ರ ಬಗ್ಗೆ ಗಮನ ಹರಿಸಿ ನಾವು ಬ್ರೀಡಿಂಗ್ ಪಾಲಿಸಿಗಳನ್ನ ಮಾಡಿರ್ತಾರೆ. ಮತ್ತೆ ಮೊದಲು ನಾವು ಸಾಧಾರಣವಾಗಿ ಈ ಸ್ವಾಭಾವಿಕವಾದ ಗರ್ಭಧಾರಣೆ ವಿಧಾನಗಳನ್ನು ಅನುಸರಿಸ್ತಾ ಇದ್ವಿ. ಈಗ ಹೋರಿಗಳಾಗ್ಬೋದು, ಕೋಣಗಳನ್ನು ಹತ್ತಿಸಿ ಮಾಡುವಂಥದ್ದು ನ್ಯಾಚುರಲ್ ಸರ್ವಿಸ್. ಇತ್ತೀಚೆಗೆ ಈ ಕೃತಕ ಗರ್ಭಧಾರಣೆ ಎಲ್ಲ ಕಡೆನೂ ಜನಪ್ರಿಯ ಆಗಿದೆ. ಹಾಗೆಯೇ ಲಿಂಗಾಧಾರಿತ ವೀರ್ಯ ನಳಿಕೆ ಬಗ್ಗೆನೂ ಇವತ್ತು ನಾವು ಕೇಳ್ತಾ ಇದ್ದೀವಿ. ಇವುಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಬಹಳ ಉತ್ತಮವಾದಂಥ ಒಂದು ಪ್ರಶ್ನೆ ಕೇಳಿದಿರಿ. ಇದು ಇವತ್ತು ಕೃತಕ ಗರ್ಭಧಾರಣೆ ಅನ್ನೋದು ಇಲ್ಲದೆ ಹೈನುಗಾರಿಕೆ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಕ್ಕೆ ನಾವು ತಲುಪಿಬಿಟ್ಟಿದ್ದೀವಿ. ಅಂದರೆ 1960 ದಶಕದಿಂದ ಶುರುವಾಗಿದ್ದಂಥ ಕೃತಕ ಗರ್ಭಧಾರಣೆ ಇವತ್ತು ಬಹಳಷ್ಟು ಪ್ರಚಲಿತದಲ್ಲಿ ಬಂದು ರೈತರಿಗೆ ಕೃತಕ ಗರ್ಭಧಾರಣೆ ಇಲ್ಲದೆ ಹಸು ಸಾಕಾಣಿಕೆ ಸಾಧ್ಯವೇ ಇಲ್ಲ ಇವತ್ತು. ಅದರಿಂದ ನಾವು ಕೃತಕ ಗರ್ಭಧಾರಣೆ ಅಂದ್ರೇನು, ಯಾವಾಗ ರೈತ ಎಲ್ಲಿ ಕೂತಿದ್ರು ಬರೇ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಇವತ್ತು ಅವರ ಮನೆ ಬಾಗಿಲಿಗೆ ಹೋಗಿ ಕೃತಕ ಗರ್ಭಧಾರಣೆ ಮಾಡಿ ಬರುವಂಥ ಒಂದು ವ್ಯವಸ್ಥೆ ಇಡೀ ದೇಶಾದ್ಯಂತ ನೋಡ್ತಾ ಇದ್ವಿ.
ಹಾಗೆ ರೈತ ಯಾವಾಗ ಬೇಕು ಯಾವ ಆಸ್ಪತ್ರೆಗೆ ಹೋದ್ರೂ ಕೃತಕ ಗರ್ಭಧಾರಣೆಯ ವೀರ್ಯನಳಿಕೆ ಸಿಗುವಂತ ಒಂದು ಪರಿಸ್ಥಿತಿಗೆ ನಾವು ತಲುಪಿದ್ದೀವಿ. ಇದು ಮೊದಲು ಹಾಗೆ ಇರಲಿಲ್ಲ. ಎಲ್ಲೋದ್ರೂ ಯಾವ್ದಾದ್ರು ಗೂಳಿ ಹುಡ್ಕೊಂಡು ಯಾರೋ ಒಬ್ಬ ಗೂಳಿ ಕಟ್ಟಿರೋ ಮನೆಗೆ ಇವನು ಹಸು ಹೊಡ್ಕೊಂಡು ಹೋಗಿ ಇಡೀ ದಿವಸ ಅಲ್ಲಿ ಕಾದು ಈ ತರ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಅದರಲ್ಲಿ ಅಧಿಕ ಇಳುವರಿ ಕೊಡುವಂತ ಕರು ಹುಟ್ಟುತ್ತದೆ ಅಂತ ಅವರಿಗೆ ಭರವಸೆ ಇರಲಿ. ಜೊತೆಗೆ ಹೋರಿನಲ್ಲಿ ಏನಾದರೂ ಕಾಯಿಲೆಗಳು ಅದು ಕೂಡ ವರ್ಗಾವಣೆ ಹೌದು, ಖಂಡಿತ. ಆದ್ರೆ ಈ ಕೃತಕ ಗರ್ಭಧಾರಣೆಯಿಂದ ಸಾಕಷ್ಟು ನಾವು ಮುಂದುವರಿದಿದೆ. ಯಾಕೆಂತ ಹೇಳಿದ್ರೆ ಹುಟ್ಟುವ ಕರು ಹೆಣ್ಣಾದ್ರೆ ಆ ಹೆಣ್ಣು ಕರು ದೊಡ್ಡದಾಗಿ ಹಸುವಾದಾಗ ಎಷ್ಟು ಲೀಟರ್ ಹಾಲು ಕೊಡ್ತದೆ ಅಂತ ರೈತ ಕೇಳಿದ್ರೆ ನಾವು ಇವತ್ತೇ ಅವನಿಗೆ ಮಾಹಿತಿ ಕೊಡ್ಬೋದು. ಅಷ್ಟು ನಿಖರವಾದಂಥ ಕೃತಕ ಗರ್ಭಧಾರಣೆಯ ಒಂದು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ನಾವು ದೇಶಾದ್ಯಂತ ಇವತ್ತು ಎಲ್ಲಾ ಆಸ್ಪತ್ರೆಗಳಲ್ಲೂ ಈ ಕೃತಕ ಗರ್ಭಧಾರಣೆಯನ್ನ ಅಳವಡಿಸ್ಕೊಳ್ತಾ ಇದೀವಿ. ಮತ್ತೆ ಈ ಹಸು ಮತ್ತು ಎಮ್ಮೆಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ವೀರ್ಯವನ್ನ ಆಯ್ಕೆ ಮಾಡ್ಕೋಬಹುದು. ಹೌದು, ಆಯ್ಕೆ ಮಾಡ್ಕೋಬಹುದು. ಯಾಕೆಂದ್ರೆ ಈಗ ಸಣ್ಣ ಗಾತ್ರದ ಹಸು ಮತ್ತೆ ಎಮ್ಮೆಗಳಿಗೆ ಹೌದು ದೊಡ್ಡ ಗಾತ್ರದ ಹೋರಿಯ ವೀರ್ಯನ ಹಾಕಬಾರ್ದು. ಅಂದ್ರೆ ಕರು ಹಾಕ್ಬೇಕಾದ್ರೆ ತೊಂದರೆ ಆಗುತ್ತೆ. ಅದನ್ನು ಕೂಡ ಪಶುವೈದ್ಯರು ನಿರ್ಧರಿಸಿ ಮಾಡ್ತಾರೆ. ಮತ್ತೆ ನೀವು ಕೇಳಿದ ಹಾಗೆ ಈ ಲಿಂಗಾಧಾರಿತ ವೀರ್ಯನಳಿಕೆ ಇದು ಇತ್ತೀಚಿನ ವರ್ಷಗಳಲ್ಲಿ ಬಹಳ ಪ್ರಚಲಿತಗೊಳ್ತಾ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲಾ ರೈತನಿಗೂ ಹೋರ್ಗರ ಇವತ್ತು ಬೇಡ. ಅವನಿಗೆ ಹಾಲು ಕರಿಬೇಕು ಅಂತ ಹೇಳಿದ್ರೆ ಹೆಣ್ಣು ಕರುವೇ ಬೇಕು. ಆದರೆ ನಮ್ಮ ಕೃತಕ ಗರ್ಭಧಾರಣೆಯಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ 50-50 50% ಗಂಡಾಗ್ಬೋದು, 50% ಹೆಣ್ಣಾಗ್ಬೋದು. ಯಾವುದೇ ಒಂದು ತಳಿ ಸಂವರ್ಧನೆಯಲ್ಲಿ ಇದೇ ನಿಯಮ, ಪ್ರಕೃತಿಯ ನಿಯಮ ಇದು. ಆದರೆ ನಮ್ಮ ವಿಜ್ಞಾನಿಗಳು ಇದಕ್ಕೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇತ್ತೀಚೆಗೆ ಈ ಸೆಕ್ಸ್ಟ್ ಸೆಮನ್ ಅಂತ ಹೇಳ್ತೀವಿ ನಾವು, ಪೂರ್ವ ಲಿಂಗ ನಿರ್ಧರಿತ ವೀರ್ಯನಳಿಕೆ ಅಂತ ಕಂಡುಹಿಡಿದಿದ್ದೀವಿ. ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಫ್ಲೋ ಸೈಟೋಮೆಟ್ರಿ ಅಂತ ಒಂದು ಟೆಕ್ನಾಲಜಿ ಇದೆ. ಇದು ಲ್ಯಾಬ್ಗಳಲ್ಲಿ ಅಥವಾ ಪ್ರಯೋಗಾಲಯದಲ್ಲಿ ಇದನ್ನ ವೀರ್ಯನ ಏನು ಹೋರಿಗಳಿಂದ ಕಲೆಕ್ಟ್ ಮಾಡ್ದ ಅದನ್ನ ನಾವು ಫ್ಲೋ ಸೈಟೋಮೆಟ್ರಿಯಲ್ಲಿ ರನ್ ಮಾಡಿದಾಗ ಅದು ಎಕ್ಸ್ ಕ್ರೋಮೋಸೋಮ್ ಮತ್ತೆ ವೈ ಕ್ರೋಮೋಸೋಮ್ಗಳು ಬೇರೆ ಬೇರೆ ಆಗ್ತದೆ. ಸೊ ಎಕ್ಸ್ ಕ್ರೋಮೋಸೋಮ್ ತಮಗೆಲ್ಲ ಗೊತ್ತಿರುವ ಹಾಗೆ XX ಅಂತ ಬಂದ್ರೆ ಹೆಣ್ಣು ಕರು ಹುಟ್ಟುತ್ತದೆ, XY ಅಂತ ಬಂದ್ರೆ ಗಂಡು ಕರು ಹುಟ್ಟುತ್ತದೆ. ಇದು ತಮಗೆಲ್ಲ ಗೊತ್ತಿರೋದೆ. ಸೊ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಯೋಗಾಲಯದಲ್ಲಿ ಬರೀ ಎಕ್ಸ್ ಕ್ರೋಮೋಸೋಮ್ ಇರುವಂತಹ ವೀರ್ಯನಳಿಕೆಗಳನ್ನೇ ಆಯ್ಕೆ ಮಾಡಿಕೊಂಡು ಅದನ್ನ ನಾವು ಹಸುಗಳಿಗೆ ಕೊಟ್ಟಾಗ ಅಥವಾ ಕೃತಕ ಗರ್ಭಧಾರಣೆ ಮಾಡಿದಾಗ ಹೆಣ್ಣು ಕರುವೇ ಹುಟ್ಟುತ್ತದೆ. ಇದು 95-98% ಹೆಣ್ಣುಗರುವೆ ಹುಟ್ಟುವಂತ ಒಂದು ತಂತ್ರಜ್ಞಾನ. ಇದಕ್ಕೆ ನಾವು ಲಿಂಗಾಧಾರಿತ ವೀರ್ಯನಳಿಕೆ ಉಪಯೋಗಿಸಿ ಮಾಡುವಂತ ಕೃತಕ ಗರ್ಭಧಾರಣೆ ಅಂತ ಹೇಳ್ತೀವಿ. ಇದು ಹಣ ಖರ್ಚಾಗುವಂತ ಒಂದು ಕ್ರಿಯೆ. ಯಾಕಂತ ಹೇಳಿದ್ರೆ ಈ ಫ್ಲೋ ಸೈಟೋಮೆಟ್ರಿ ಅಂತ ನಾನೇನು ತಮಗೆ ಹೇಳಿದ್ನೋ ಇದರ ಎಕ್ವಿಪ್ಮೆಂಟೇ ಸುಮಾರು 2 ಕೋಟಿ ಹತ್ರ ಆಗುತ್ತೆ. ಸೊ ಅಂತ ಒಂದು ಯಂತ್ರದಲ್ಲಿ ಇದನ್ನ ನಾವು ಸಪರೇಟ್ ಮಾಡಿ ಸೆಕ್ಸ್ಟ್ ಸೆಮನ್ ಅಥವಾ ಏನು ಲಿಂಗಾಧಾರಿತ ವೀರ್ಯನಳಿಕೆ ಇರ್ತದೋ ಇದನ್ನ ದೇಶದ ಪ್ರತಿ ಹಳ್ಳಿಗಳಿಗೂ ಈಗ ತಲುಪಿಸೋ ವ್ಯವಸ್ಥೆ ನಡೀತಾ ಇದೆ. ಅಂದ್ರೆ ಎಲ್ಲಾ ಪ್ರದೇಶದಲ್ಲೂ ಸಿಗುತ್ತೆ ಅಂತ ನಾನು ಹೇಳಲ್ಲ. ಕೆಲವು ಗೊತ್ತಾದ ಆಸ್ಪತ್ರೆಗಳಲ್ಲಿ ಈ ಲಿಂಗಾಧಾರಿತ ವೀರ್ಯನಳಿಕೆಗಳು ಸಿಗ್ತಾ ಇದೆ. ಈಗ ಇದನ್ನ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ರೈತರು. ಹೆಣ್ಣುಗರುಗಳೇ ಹುಟ್ಟಿಸ್ಕೊಂಡು ಬಹಳ ಖುಷಿ ಪಡ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ನಾವು ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದೀವಿ ರೈತರಿಗೆ ಆದಾಯ ಕೊಡ್ಲಿಕ್ಕೆ. ಇನ್ನು ಹಸು ಮತ್ತು ಎಮ್ಮೆ ಸಾಕಾಣಿಕೆಗೆ ಬಂದರೆ ಮೊದಲನೇದಾಗಿ ತಳಿಗಳ ಆಯ್ಕೆ ಬಹಳ ಮುಖ್ಯವಾದಂಥದ್ದು. ಈ ಹಸು ಮತ್ತು ಎಮ್ಮೆಗಳಲ್ಲಿ ಯಾವ ರೀತಿ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂತೀರಿ, ಮತ್ತೆ ನಿರ್ವಹಣೆ ಹೇಗೆ ಮಾಡಬೇಕಾಗತ್ತೆ ಅಂತೀರಿ? ತಾವು ತಳಿ ಅಂತ ಹೇಳಿದಾಗ ತಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ಪ್ರಚಲಿತದಲ್ಲಿರುವಂತಹ ಅಧಿಕ ಹಾಲು ಕೊಡುವಂತ ತಳಿ ಅಂದ್ರೆ HF ಮತ್ತು ಜರ್ಸಿ. ಹಸುಗಳಲ್ಲಿ HF ಮತ್ತು ಜರ್ಸಿ ತಳಿಗಳನ್ನ ಬಿಟ್ಟು ನಾವು ಬೇರೆ ಯಾವ ತಳಿಗಳಲ್ಲೂ ಇಷ್ಟೊಂದು ಹಾಲು ಕೊಡುವಂತ ಒಂದು ಸಾಮರ್ಥ್ಯನ ನಾವು ನಮ್ಮ ದೇಶದಲ್ಲಿ ಇಲ್ಲಿ ತನಕ ಕಾಣಲಿಲ್ಲ. ಅದರಿಂದ ಇದು ತಮಗೆಲ್ಲ ಗೊತ್ತಿರೋ ಹಾಗೆ HF ಅನ್ನೋದು ಹಾಲ್ಸ್ಟೈನ್ ಫ್ರೀಸಿಯನ್ ಅಂತ ಹೇಳೋದು ಈ ಬ್ರಿಟಿಷ್ ಐಲ್ಯಾಂಡ್ಸ್ ಇಂದ ತಂದಂತ ಒಂದು ಬ್ರೀಡ್ ಇದು ತಳಿ. ಹಾಗೆ ಜರ್ಸಿ ಅಂತ ಹೇಳುವಂಥದ್ದು ಡೆನ್ಮಾರ್ಕ್ ದೇಶದಿಂದ ಬಂದಂತ ಒಂದು ತಳಿ. ಇದೆರಡು ನಮ್ಮ ದೇಶದಲ್ಲಿ ಬಹಳ ಚೆನ್ನಾಗಿ ಹೊಂದ್ಕೊಂಡಿದೆ. ಎಷ್ಟರ ಮಟ್ಟಿಗೆ ಹೊಂದ್ಕೊಂಡಿದೆ ಅಂತ ಹೇಳಿದ್ರೆ ಎಲ್ಲಾ ರೈತರಿಗೂ ಇವತ್ತು HF ಜರ್ಸಿ ನಮ್ಮ ದೇಶದೇ ತಳಿ ಏನೋ ಅಂತ ಅನ್ನೋ ಒಂದು ಭಾವನೆ ಬಂದ್ಬಿಟ್ಟಿದೆ. ಅಷ್ಟು ಚೆನ್ನಾಗಿ ಹೊಂದ್ಕೊಂಡು ಹಾಲು ಕರೆಯೋದ್ರಲ್ಲಿ ಬಹಳ ಇದು ಮಾಡಿದ್ದಾರೆ. HF ಅಂದ್ರೆ ಕಪ್ಪು ಬಿಳುಪು ಹಸು ಅಂದ್ರೆ ಹಾಲ್ಸ್ಟೈನ್ ಫ್ರೀಸಿಯನ್ ಅಂತ. ಇನ್ನೊಂದು ಜರ್ಸಿ ಕೆಂಪು ಹಸು ಅಂತ ಹೇಳ್ತಾರೆ. ಕಂದಸು ಅಥವಾ ಕೆಂಪು ಹಸು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನಮ್ಮ ದೇಶಿ ತಳಿಗಳಾದಂತ ಹಳಿಕಾರ್ ಇದೆ, ಅಮೃತ್ ಮಹಲ್ ಇದೆ, ದಿಯೋಣಿ ಇದೆ. ನಮ್ಮ ಕೊಡಗಿಗೆ ಅಥವಾ ಸುತ್ತಮುತ್ತಲ ಪ್ರದೇಶಕ್ಕೆ ತಾವು ನೋಡಿದಾಗೆ ಮಲ್ನಾಡ್ ಗಿಡ್ಡ ಅಂತ ಒಂದು ಬಹಳ ಪ್ರಚಲಿತವಾಗಿದೆ. ಇದು ಹಸುಗಳ ಬಗ್ಗೆ ಆಯ್ತು. ಹಾಗೆ ಎಮ್ಮೆಗಳಲ್ಲಿ ಬಹಳ ಪ್ರಚಲಿತದಲ್ಲಿ ಇರುವಂತಹ 2 ತಳಿ ಅಂತ ಹೇಳಿದ್ರೆ ಮುರಾ ಮತ್ತು ಸುರ್ತಿ ತಳಿಗಳು. ಈ ಸುರ್ತಿ ತಳಿ ಅಂತ ಹೇಳೋದು ಗುಜರಾತ್ ರಾಜ್ಯದಿಂದ ತಂದಿದ್ದಾರೆ. ಹಾಗೆ ಮುರಾ ಅನ್ನೋದು ಈ ಉತ್ತರ ಪ್ರದೇಶ ಕಡೆ ಕಾಣಿಸ್ತದೆ. ಇದೆರಡು ನಮ್ಮ ರಾಜ್ಯದಲ್ಲಿ ಬಹಳ ಪ್ರಚಲಿತವಾಗಿದೆ. ಯಾಕಂದ್ರೆ ಅಧಿಕ ಹಾಲು ಕೊಡುವಂತ ಎಮ್ಮೆ ತಳಿಗಳಲ್ಲಿ ಮುರಾ ಮತ್ತು ಸುರ್ತಿ ಬಹಳ ನಮ್ಮ ರಾಜ್ಯಕ್ಕೆ ಹೊಂದ್ಕೊಂಡು ನಾವು ಅದರಲ್ಲಿ ತಳಿ ಸಂವರ್ಧನೆ ಮಾಡ್ತಾ ಇದೀವಿ. ಈಗ ಇದು ಈ ಕೊಬ್ಬಿನ ಅಂಶ
ಈ ಎಮ್ಮೆ ಹಾಲಿನಲ್ಲಿ ಜಾಸ್ತಿ ಇರುತ್ತೆ. ಖಂಡಿತ. ಯಾಕಂದ್ರೆ ಎಮ್ಮೆ ಹಾಲಿನಲ್ಲಿ 5% ತನಕ 6.5 ತನಕನೂ ಕೊಬ್ಬಿನಾಂಶ ಇರ್ತದೆ. ಆದ್ರೆ ನಮ್ಮ HF ಹಸುಗಳಲ್ಲಿ ಏನಾಗುತ್ತೆ ಅಂದ್ರೆ 3.5-4% ಬರುತ್ತೆ. ಹಾಗೆ ಜರ್ಸಿ ತಳಿಗಳಾದ್ರೆ 4-4.5% ಬರುತ್ತೆ. 5 ಮೇಲೆ ಹೋಗಲ್ಲ ಅವು. ಅಂದ್ರೆ ಹಸುಗಳಲ್ಲಿ ಕೊಬ್ಬಿನಾಂಶ ಸ್ವಲ್ಪ ಕಮ್ಮಿ ಇದೆ. ಎಮ್ಮೆಗಳಲ್ಲಿ ಕೊಬ್ಬಿನಾಂಶ ಬಹಳ ಜಾಸ್ತಿ ಇರೋದ್ರಿಂದ ಎಮ್ಮೆ ಹಾಲಿಗೂ ಬಹಳ ಬೇಡಿಕೆ ಇದೆ. ಈ ತಳಿಗಳ ಆಯ್ಕೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ? ತಳಿಗಳನ್ನ ಅಥವಾ ಹಸುಗಳನ್ನ ಆಯ್ಕೆ ಮಾಡಬೇಕಾದ್ರೆ ಆರೋಗ್ಯ ಬಹಳ ಮುಖ್ಯ. ತಳಿಗಳನ್ನ ರೈತರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ತಳಿಯ ಒಂದು ಬ್ರೀಡ್ ಪಾಯಿಂಟ್ಸ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಅದರ ತಳಿ ಲಕ್ಷಣಗಳನ್ನ ಗುರುತಿಸ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ತರಬೇತಿನೂ ಬೇಕಾಗುತ್ತೆ, ಇಲ್ಲ ವೈದ್ಯರ ಸಲಹೆ ಪಡ್ಕೋಬಹುದು. ಉತ್ತಮ ತಳಿಯ ಹಸುಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಹಾಲು ಉತ್ಪಾದನೆ ಜಾಸ್ತಿಯೂ ಆಗುತ್ತೆ, ಉತ್ತಮ ರೀತಿಯ ಕರುಗಳು ತಮಗೆ ಸಿಗುತ್ತದೆ. ತುಂಬಾ ಕ್ರಾಸ್ ಬ್ರೀಡ್ಗೆ ಹೋಗಬಾರ್ದು. ಉತ್ತಮ ತಳಿಯ ಹಸುಗಳನ್ನ ಅಥವಾ ಎಮ್ಮೆಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ರೈತ ಖಂಡಿತ ಉತ್ತಮ ಹಾಲು ಕರಿಬಹುದು, ಉತ್ತಮ ಕರುಗಳನ್ನು ಉತ್ಪಾದಿಸ್ಕೋಬಹುದು ಅಂತ ನನ್ನ ಒಂದು ಅನಿಸಿಕೆ. ಅಂದ್ರೆ ತಮ್ಮಲ್ಲಿರುವಂತಹ ಸಂಪನ್ಮೂಲಗಳಿಗೆ ಅನುಗುಣವಾಗಿ ಈ ತಳಿಗಳನ್ನು ಆಯ್ಕೆ ಮಾಡ್ಕೋಬಹುದು. ಹೌದು, ಅವರಲ್ಲಿರುವಂತಹ ಮೇವು, ಹೌದು, ಒಂದು ಸ್ಥಳ, ಹೌದು, ನೀರಿನ ವ್ಯವಸ್ಥೆ, ಇದೆಲ್ಲ ನೋಡ್ಕೋಬೇಕಾಗುತ್ತೆ. ಹೌದು, ಇದೆಲ್ಲ ನೋಡ್ಕೊಳ್ಳೇಬೇಕು. ಇದ್ರ ಜೊತೆಗೆ ಆರೋಗ್ಯ, ಅಂದ್ರೆ ಯಾವುದೇ ಒಂದು ಹಸು ತಳಿ ಒಂದೇ ಸಾಲದು, ಅದರ ಕಣ್ಣು, ಮೂಗು, ಬಾಯಿ, ಕಿವಿ, ಕೂದಲು, ಅಂದ್ರೆ ಅದರ ಮುಖ್ಯವಾಗಿ ಕೆಚ್ಚಲು, ಇದನ್ನೆಲ್ಲ ತಾವು ವೈದ್ಯರ ಸಲಹೆ ಪಡ್ಕೊಂಡು ಗಮನಿಸಿದ್ರೆ ಉತ್ತಮವಾದಂತ ಒಂದು ಆಯ್ಕೆಗೆ ತಾವು ತಲುಪ್ತೀರಿ ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ಈಗ ನೋಡಿ, ಕಾಯಿಲೆ ಹಿಡಿದಿರುವಂತಹ ಹಸುನ ಕೊಟ್ಟಿಗೆಗೆ ತಂದ್ರೆ ರೈತ ಬಹಳ ತೊಂದರೆ ಅನುಭವಿಸಬೇಕಾಗುತ್ತೆ. ಬೇರೆ ಹಸುಗಳಿಗೂ ಕಾಯಿಲೆ ಹರಡ್ಬಿಡ್ತದೆ, ತಂದಿರೋ ಹಸುವಿನಿಂದನೂ ಅವನಿಗೆ ಆದಾಯ ಬರೋದಿಲ್ಲ. ಅದರಿಂದ ಆಯ್ಕೆ ಮಾಡಬೇಕಾದ್ರೆ ಕಾಯಿಲೆ ಇಲ್ಲದಿರುವಂತಹ ಹಸುಗಳು ಅಥವಾ ಎಮ್ಮೆಗಳು ಮತ್ತು ಕೆಚ್ಚಲು. ಒಂದು ಹಸುಗೆ 1 ಲಕ್ಷ ಇವತ್ತು ಕೊಟ್ರೆ ಕೆಚ್ಚಲಿಗೆ 75,000 ಕೊಡಬೇಕಾಗುತ್ತೆ, ಅಥವಾ 1 ಲಕ್ಷನೂ ಕೆಚ್ಚಲಿಗೆ ಕೊಡ್ಬೇಕು ಅಂತ ನಾವು ಹೇಳ್ಬೇಕು. ಯಾಕಂತ ಹೇಳಿದ್ರೆ ಹಾಲು ಕೊಡೋದಂತ ಹಸುನ ಯಾರು ಇವತ್ತು ಖರೀದಿನೇ ಮಾಡೋದಿಲ್ಲ. ಅದರಿಂದ ಒಂದು ಹಸುವಿನಲ್ಲಿ 4 ತೊಟ್ಟಿದ್ರೆ ನಾವು 1 ಲಕ್ಷಕ್ಕೆ ಹಸು ತಂದ್ರೆ 1 ತೊಟ್ಟಿಗೆ 25,000 ಅಂತ ಬೆಲೆ ಕಟ್ತೀವಿ. ಅದರಿಂದ 4 ತೊಟ್ಟಿನಲ್ಲೂ ಹಾಲು ಬರ್ತಾ ಇದೆಯಾ, 4 ತೊಟ್ಟಿನಲ್ಲೂ ಸಮ ಭಾಗವಾಗಿದೆಯಾ, 4 ತೊಟ್ಟಿನಲ್ಲೂ ಏನಾದ್ರು ಗಡ್ಡೆ ಏನಾದ್ರು ಬೆಳ್ಕೊಂಡಿದ್ಯಾ, ಇದನ್ನೆಲ್ಲ ಗಮನಿಸಿ ರೈತರು ಅದನ್ನ ಖರೀದಿ ಮಾಡಬೇಕಾಗುತ್ತೆ. ಇನ್ನು ಈ ಹಸು ಮತ್ತು ಎಮ್ಮೆಗಳ ನಿರ್ವಹಣೆ ಹೇಗೆ ಅಂತೀರಿ? ನಿರ್ವಹಣೆಗೆ ಆರೋಗ್ಯ ಕಾಪಾಡೋದು ಬಹಳ ಮುಖ್ಯ. ಅದರಂತೆ ಆಹಾರ ಹಾಕೋದು, ದೈನಂದಿನ ಕೆಲಸ ಮಾಡ್ಕೊಳ್ಳೋದು, ಹೊತ್ತಿಗೆ ಕರೆಕ್ಟ್ ಆಗಿ ಹಾಲು ಕರೆಯುವುದು, ಹಾಗೂ ಕಾಯಿಲೆಗಳನ್ನ ತಡೆಗಟ್ಟುವುದು. ಇದಿಷ್ಟು ಮಾಡ್ಕೊಂಡ್ರೆ ರೈತರು ಹೈನುಗಾರಿಕೆಯಲ್ಲಿ ಹಸು ಮತ್ತು ಎಮ್ಮೆಗಳನ್ನ ಬಹಳ ಸುಲಭವಾಗಿ ನಿರ್ವಹಣೆ ಮಾಡಬಹುದು ಅಂತ ನನ್ನ ಒಂದು ಅನಿಸಿಕೆ. ಈಗ ನಾವು ಸರಿಯಾದಂಥ ನಿರ್ವಹಣೆ ಮಾಡ್ಕೋಬೇಕು ಅಂದರೆ ಈ ಹಸು ಮತ್ತು ಎಮ್ಮೆಗಳಿಗೆ ಸರಿಯಾದಂಥ ಕೊಟ್ಟಿಗೆಯನ್ನು ಮಾಡ್ಕೋಬೇಕಾಗತ್ತೆ. ಕಟ್ಟಡ ಅಂತಲೂ ಹೇಳ್ಬೋದು. ಇವುಗಳನ್ನು ನಾವು ನಿರ್ಮಾಣ ಮಾಡುವಾಗ ಯಾವ ಅಂಶಗಳ ಕಡೆಗೆ ಗಮನ ಕೊಡಬೇಕಾಗತ್ತೆ? ಕೊಡಗಿನ ಮಟ್ಟಿಗೆ ಹೇಳಬೇಕಾದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೊಟ್ಟಿಗೆ ಅನ್ನೋದು ಇರುತ್ತೆ. ಅದನ್ನ ಹೊಸದಾಗಿ ಮಾಡೋದಕ್ಕಿಂತ ಆ ಕೊಟ್ಟಿಗೆನ ಸ್ವಲ್ಪ ನವೀಕರಿಸಿದ್ರೆ ಉತ್ತಮ ಅಂತ ನನ್ನ ಒಂದು ಅನಿಸಿಕೆ. ಯಾವ ರೈತ ಹೊಸದಾಗಿ ಕೊಟ್ಟಿಗೆಗಳನ್ನ ಮಾಡಬೇಕು ಅಂತ ಅನಿಸ್ತದೋ ಅವನು ಕೊಟ್ಟಿಗೆಗಳನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಅಂಶಗಳನ್ನ ಗಮನಿಸ್ಕೊಟ್ಟಿರ್ಬೇಕಾಗತ್ತೆ. ಯಾವುದು ಅಂತ ಹೇಳಿದ್ರೆ, ಮುಖ್ಯವಾಗಿ ನೋಡಿ, ಕೊಟ್ಟಿಗೆ ಉದ್ದ, ಈ ಉದ್ದ ಪೂರ್ವದಿಂದ ಪಶ್ಚಿಮಕ್ಕಿರಬೇಕು. ಯಾಕೆ ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಬಿಸಿಲು ಕೊಟ್ಟಿಗೆ ಒಳಗೆ ಇಡೀ ದಿನ ಬಂದ್ಬಿಡುತ್ತೆ, ಹಸುಗಳಿಗೆ ತೊಂದರೆ ಆಗುತ್ತೆ. ಅದರಿಂದ ಕೊಟ್ಟಿಗೆಯ ಉದ್ದ ಪೂರ್ವದಿಂದ ಪಶ್ಚಿಮಕ್ಕಿರಬೇಕು. ಹಾಗೆ ಕೊಟ್ಟಿಗೆ ಕಟ್ಟುವ ಜಾಗ ಗುಂಡಿಯಲ್ಲಿ ಇರಬಾರ್ದು, ಎತ್ತರದಲ್ಲಿರಬೇಕು, ನೀರು ನಿಲ್ಬಾರ್ದು. ಇದರಿಂದ ಏನಾಗುತ್ತೆ, ಸೊಳ್ಳೆ, ನೊಣ ಇಂಥ ಕಾಟಗಳು ಕಡಿಮೆ ಆಗ್ತದೆ. ಆಮೇಲೆ ಕೊಟ್ಟಿಗೆನ ಕಡಿಮೆ ಖರ್ಚಿನಲ್ಲಿ ಕಟ್ಟಿದ್ರೆ ರೈತರಿಗೆ ಬಹಳ ಉತ್ತಮ. ತುಂಬಾ ಹೆಚ್ಚು ಖರ್ಚು ಮಾಡಿ ಬಹಳ ಹೈಟೆಕ್ ಆಗಿ ಕಟ್ಟಿದ್ರೆ ಅದರಿಂದ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಲಾಭ ಕಾಣಿಸೋದು ಬಹಳ ಕಡಿಮೆ ಅಂತ ನನ್ನ ಒಂದು ಅನಿಸಿಕೆ. ಮತ್ತೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಕೊಟ್ಟಿಗೆ ಕಟ್ಬೇಕಾದ್ರೆ 2 ರೋ ಕಟ್ಬೇಕಾ, ನೀವು ಎಷ್ಟು ಹಸು ಸಾಕಬೇಕು ಅಂತ ಮೊದಲು ಯೋಚನೆ ಮಾಡಿದಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾ ಬರೀ ಒಂದು 5 ಹಸು ಅಂತ ಹೇಳಿದ್ರೆ ಗೋಡೆ ಕಡೆಗೆ ತಲೆ ಮಾಡುವಂತ ಒಂದು ಪದ್ಧತಿ ಮಾಡ್ಕೋಬಹುದು. ಇಲ್ಲ 10ರಿಂದ 20 ಹಸು ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ 2 ಕಡೆನೂ ತಲೆ ಬರುವ ರೀತಿಯಲ್ಲಿ ಕೊಟ್ಟಿಗೆ ನಿರ್ಮಿಸ್ಕೋಬಹುದು. ಆಮೇಲೆ ಕೊಟ್ಟಿಗೆ ನಿರ್ಮಿಸಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ತುಂಬಾ ಜನ ರೈತರು ಹುಲ್ಲು ಮತ್ತು ತಿಂಡಿನ ನೆಲದಲ್ಲಿ ಹಾಕುವಂತ ಒಂದು ಪದ್ಧತಿ ಅಳವಡಿಸ್ಕೊಳ್ತಾರೆ. ಇದು ತಪ್ಪು. ಈ ಹಸು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದರ ತಲೆ ಮೇಲಕ್ಕೆ ಎತ್ತಿರ್ಬೇಕು. ಅದರಿಂದ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಚರಂಡಿ ಅಥವಾ ನೀವು ಮೇವಿನ ತೊಟ್ಟಿ ಅಂತ ಏನ್ ಕಟ್ತೀವಿ, ಗೊಂದಲಿ, ಅದನ್ನ ಕಡಿಮೆ ಅಂದ್ರೆ 1 ಅಡಿ ಎತ್ತರಕ್ಕೆ ಕಟ್ಟಬೇಕು. ಅಂದ್ರೆ ನೆಲಮಟ್ಟದಿಂದ 1 ಅಡಿ ಎತ್ತರಕ್ಕೆ ಮೇಲಕ್ಕೆ ಇರಬೇಕು. ಅದರ ಹಿಂಭಾಗ ಗೋಡೆ ಒಂದು 3 ಅಡಿ ಎತ್ತರ ಇರಲಿ, ಅಥವಾ ಮುಂಭಾಗ ಗೋಡೆ 2 ಅಡಿ ಇರಲಿ. ನೀವು ಏನು ಮೇವು ಅಥವಾ ಹುಲ್ಲು ಹಾಕ್ತಿರೋ ಅದರ ಆಳ 1.5 ಅಡಿ ಇದ್ರೆ ಸಾಕು. ಅಂದ್ರೆ ಅಗಲ 2.5 ಅಡಿ. HF ಹಸುಗಳ ತಲೆ ಸ್ವಲ್ಪ ದೊಡ್ಡದಿರೋದ್ರಿಂದ ಅಗಲ ಇರಬೇಕು. ಎಷ್ಟು ಅಗಲ ಅಂದ್ರೆ 2.5 ಅಡಿ ಅಗಲ, 2.5 ಅಡಿ ಅಗಲ, 1.5 ಅಡಿ ಆಳ. ಇದು ಆ
ಮೇವು ಹಾಕೋ ತೊಟ್ಟಿಯ ಗೊಂದಲಿಯ ಒಂದು ಒಂದು ಅಳತೆ ಇರಬೇಕು. ಆಮೇಲೆ ಹಸು ಕರುಗಳು ಓಡಾಡ್ಲಿಕ್ಕೂ ಜಾಗ ಇರಬೇಕು. ಸ್ವಲ್ಪ ಜನ ಏನ್ ಮಾಡ್ಬಿಡ್ತಾರೆ, ಗೋಡೆನ ತುಂಬಾ ಹತ್ರ ಕಟ್ಬಿಡ್ತಾರೆ. ಸ್ವಲ್ಪ ಹಿಂದ್ಗಡೆ ಓಡಾಡ್ಲಿಕ್ಕೆ ಜಾಗ ಇದ್ರೆ ಏನಾಗುತ್ತೆ, ಕ್ಲೀನಿಂಗ್ ಅಥವಾ ಸ್ವಚ್ಛತೆಗೆ ಹಸು ತೊಳಿಲಿಕ್ಕೆ, ಕೊಟ್ಟಿಗೆ ತೊಳಿಲಿಕ್ಕೆ ಎಲ್ಲ ಸುಲಭ ಆಗ್ತದೆ. ಸ್ವಲ್ಪ ಜಾಗ ಕೊಟ್ಟಿರಬೇಕು. ಇದು ಕಟ್ಟಡ ಕಟ್ಟಬೇಕಾದ್ರೆ ಹೈನುಗಾರಿಕೆಯಲ್ಲಿ ಗಮನಿಸಬೇಕಾದ ಮುಖ್ಯ ಕೆಲವು ಅಂಶ. ಇನ್ನು ನಾವು ಸಾಮಾನ್ಯವಾಗಿ ನಮ್ಮಲ್ಲೇ ಇರುವಂಥ ಕರುಗಳನ್ನು ಪಾಲನೆ ಪೋಷಣೆ ಮಾಡ್ಕೊಂಡ್ರೆ ಹೈನುಗಾರಿಕೆ ಖರ್ಚು ಸಾಕಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಕರು ಸಾಕಾಣಿಕೆಯಲ್ಲಿ ಏನೇನು ಅಂಶಗಳ ಕಡೆಗೆ ಒತ್ತನ್ನು ಕೊಡಬೇಕಾಗತ್ತೆ? ನೋಡಿ, ಒಂದು ಹಸು ಅಂತ ಹೇಳಿದ ತಕ್ಷಣ ಹಸುನಲ್ಲಿ ಹಾಲು ಕರೆದು ಹಣ ಗಳಿಸ್ಲಿಕ್ಕೆ ಆಗೋದಿಲ್ಲ ಯಾರಿಗೂ. ತಾವೇನ್ ಮಾಡ್ಬೇಕಂತ ಹೇಳಿ, ಹುಟ್ಟಿದ ಕರು ಅದು ಹೆಣ್ಣಾದ್ರೆ ಆ ಹೆಣ್ಣು ಕರುನ ಜೋಪಾನ ಮಾಡಬೇಕು. ನಾನು ನಿಮಗೆ ಈಗಲೇ ಹೇಳಿದೆ, ಒಂದು ಹಸುನ 1,00,000 ಕೊಟ್ಟು ತಂದಿರ್ತೀರಿ ಅಂದ್ಕೊಳ್ಳಿ, 1,00,000 ಹಾಲನ್ನ ಹಸುನಲ್ಲಿ ಯಾವತ್ತೂ ಕರೀಲಿಕ್ಕೆ ಆಗಲ್ಲ. ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಹುಟ್ಟಿದ ಕರುನ ಚೆನ್ನಾಗಿ ಜೋಪಾನ ಮಾಡಿ 1 ವರ್ಷ 1.5 ವರ್ಷಕ್ಕೆ ಆ ಹುಟ್ಟಿದ ಕರುನ ನಾವು ತೆನೆ ಮಾಡ್ಬಿಡ್ಬೇಕು. ತೆನೆ ಮಾಡಿದ್ರೆ ಅದು ನಮಗೆ ಗರ್ಭಾವಸ್ಥೆಯ ಒಂದು ಹಸು ಅಂತ ಏನ್ ಹೇಳ್ತೀವೋ ಆ ಹಸುಗೆ ನೆಕ್ಸ್ಟ್ 1,00,000 ಬೆಳೆ ಬಾಳುತ್ತೆ. ಆ 1,00,000 ನಿಮ್ಮ ಲಾಭ ಅಂತ ಹೇಳ್ಕೋಬಹುದು. ಅಂದ್ರೆ 1.5 ವರ್ಷದಲ್ಲಿ ನಿಮಗೆ 1,00,000 ಲಾಭ ಒಂದು ಹಸು ಕೊಡ್ಬೋದು. ಆದ್ರೆ ಇದರ ನಿರ್ವಹಣೆ ಕರುಗಳ ಮೇಲೆ ಹೋಗುತ್ತೆ. ಇದೇನು ಉತ್ಪ್ರೇಕ್ಷೆ ಅಲ್ಲ. ನಾವು ಸುಮಾರು ಕಡೆ ನೋಡಿದೀನಿ, ಕೆಲವು ಕರುಗಳು 9 ತಿಂಗಳು 10 ತಿಂಗಳಿಗೆ ಬೆದೆಗೆ ಬಂದ್ಬಿಡುತ್ತೆ. 9 ತಿಂಗಳು 10 ತಿಂಗಳಿಗೆ ಬೆದೆಗೆ ಬಂದು ಅದು ನೀವು ಕರೆಕ್ಟಾಗಿ ಕೃತಕ ಗರ್ಭಧಾರಣೆ ಮಾಡಿದ್ರೆ 18 ತಿಂಗಳಿಗೆ ಕರು ಹಾಕ್ತದೆ. 18ರಿಂದ 20 ತಿಂಗಳಿಗೆ ಕರು ಹಾಕಿದ್ರೆ 2 ವರ್ಷದ ಒಳಗೆ ನಿಮಗೆ ಒಂದು ಹಸು ರೆಡಿ ಆಗೋಯ್ತು. ಅಂದ್ರೆ 2 ವರ್ಷದ ಒಳಗೆ ನಿಮಗೆ ಒಂದು ಹಸು ತಯಾರಾದ್ರೆ ಇದರ ಲಾಭ ರೈತನಿಗೆ ಸಿಗುತ್ತೆ ಅಂತ. ಅದರಿಂದ ಕರುಗಳನ್ನ ತಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಹುಟ್ಟಿದ ಕರುನಿಂದನೇ ನೀವು ಜೋಪಾನ ಮಾಡಬೇಕಾಗುತ್ತೆ. ಮೊದಲು ಹುಟ್ಟಿದ ತಕ್ಷಣ ಅದರ ಹೊಕ್ಕಳ ಬಳ್ಳಿ, ಆ ಹೊಕ್ಕಳ ಬಳ್ಳಿಯ ಜಾಗರೂಕತೆಯಾಗಿ ನೋಡ್ಕೋಬೇಕು. ಸುಮಾರು 1.5 ಇಂದ 2 ಇಂಚು ಬಿಟ್ಟು ಒಂದು ಕಾಟನ್ ದಾರ ತಗೊಳ್ಬೇಕು, ಕಟ್ಟಬೇಕು. ಅಲ್ಲಿಂದ 1 ಇಂಚ್ ಕೆಳಗೆ ಅದನ್ನ ಒಂದು ಶುದ್ಧವಾದ ಬ್ಲೇಡ್ ಅಥವಾ ಕತ್ರಿ ತಗೊಂಡು ಅದನ್ನ ಸ್ವಲ್ಪ ಟಿಂಚರ್ ಐಡಿನಲ್ಲಿ ಅದ್ದಿ ಅದನ್ನ ಕತ್ತರಿಸ್ಬಿಡ್ಬೇಕು. ಇದು ಪ್ರತಿಯೊಬ್ಬ ರೈತರು ಅವರೇ ಮಾಡ್ಕೊಳ್ಬಹುದು. ಅದಕ್ಕೆ ನೀವು ಪಶುವೈದ್ಯರನ್ನ ಕರೆಸಬೇಕು ಅಂತಿಲ್ಲ. ಈ ಕರುಗಳ ಪಾಲನೆ ಇಲ್ಲಿಂದ ಶುರುವಾಗುತ್ತೆ. ಅಂದ್ರೆ ಮೊದಲು ಹೊಕ್ಕಳ ಬಳ್ಳಿಯ ಜೋಪಾನ. ತುಂಬಾ ಜನ ರೈತರು ಏನ್ ಮಾಡ್ತಾರೆ, ಹೊಕ್ಕಳ ಬಳ್ಳಿನ ನೋಡ್ಕೊಳ್ಳೋದೇ ಇಲ್ಲ. ಅದೇನಾಗ್ಬಿಡುತ್ತೆ, ನೇವಲ್ ಇಲ್ಲ ಅಂತ ಹೇಳ್ತೀವಿ ನಾವು, ಜಾಯಿಂಟ್ ಇಲ್ಲ ಅಂತ, ಈ ಸಂಧಿವಾತ ಬಂದ್ಬಿಡುತ್ತೆ. ಎಲ್ಲಾ ಕರುಗಳಿಗೆ ಹೊಕ್ಕಳ ಬಳ್ಳಿ ಊದ್ಕೊಳ್ತದೆ, ಆಮೇಲೆ ಎಲ್ಲಾ ಕೈ ಕಾಲುಗಳು ಊದ್ಕೊಂಡ್ಬಿಡ್ತದೆ, ಮಂಡಿಗಳು ಊದ್ಕೊಳ್ತದೆ, ನಡೆಯಕ್ಕಾಗಲ್ಲ, ಎಲ್ಲ ಕಡೆ ಸೋಂಕು ಹರಡಿ ಅದೇನಾಗುತ್ತೆ, ಕರು ಕಂಡೆಮ್ ಆಗ್ಬಿಡುತ್ತೆ. ಇದರಿಂದ ಏನಾಗ್ಬಿಡುತ್ತೆ, ರೈತನಿಗೆ ಹೆಣ್ಣುಗರು ಹುಟ್ಟಿದ್ರೂ ಅದರ ಲಾಭ ಸಿಗೋದಿಲ್ಲ. ಸುಮಾರು ನಾನೀಗ ಹೇಳಿದಾಗೆ 1,00,000 ನಷ್ಟ ಆಗೋಗುತ್ತೆ. ಅದರಿಂದ ಈ ಹೊಕ್ಕಳ ಬಳ್ಳಿನ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಅದರ ಕೊಂಬುಗಳನ್ನ 18ರಿಂದ 20 ದಿವಸದೊಳಗೆ ಸುಟ್ಟು ಬಿಡಬೇಕು. ಯಾಕೆಂತ ಹೇಳಿದ್ರೆ ಕೊಂಬು ಸುಡಲಿಲ್ಲ ಅಂದ್ರೆ ಆ ಕೊಂಬು ಮುರಿದೋಗುವಂತ ಒಂದು ಸಾಧ್ಯತೆ ಇದೆ, ಬೇರೆ ಹಸುಗಳಿಗೆ ಗುದ್ದುವಂತ ಒಂದು ಸಾಧ್ಯತೆ ಇರ್ತದೆ. ಅದರಿಂದ 18ರಿಂದ 20 ದಿನದೊಳಗೆ ಕೊಂಬು ಸುಡುವಂತ ಒಂದು ಕಾರ್ಯಕ್ರಮ ಇಟ್ಕೋಬೇಕು. ಆಮೇಲೆ 10ನೇ ದಿವಸ ಮತ್ತು 30ನೇ ದಿವಸ ಮತ್ತು 60ನೇ ದಿವಸ ಹಾಗೂ 90ನೇ ದಿವಸಗಳಲ್ಲಿ ಜಂತುನಾಶಕ ಔಷಧಿನ ಪಶುವೈದ್ಯರ ಸಲಹೆ ಮೇರೆಗೆ ತಾವು ಕೊಡಿಸ್ಬೇಕಾಗುತ್ತೆ. ಆಮೇಲೆ ಹುಟ್ಟಿದ 1 ಗಂಟೆ ಒಳಗೆ, ಸಾಧ್ಯವಾದಲ್ಲಿ ಅರ್ಧ ಗಂಟೆ ಒಳಗೆ ಆ ಗಿಣ್ಣಾಲನ್ನ ಕುಡಿಸುವಂತ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಹುಟ್ಟಿದ ಕರು ಅರ್ಧ ಗಂಟೆ ಒಳಗೆ ಗಿಣ್ಣಾಲು ಕುಡಿಬೇಕು. ಅದು ಕುಡಿಲಿಲ್ಲ ಅಂದ್ರೆ ತಾವು ಕುಡಿಸ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ಕರುವಿಗೆ ರೋಗ ನಿರೋಧಕ ಶಕ್ತಿ ಬರೋದಿಲ್ಲ. ಅದರಿಂದ ಕರುಗಳು ಬೇದಿ ಆಗ್ಬೋದು ಅಥವಾ ಬೇರೆ ಕಾಯಿಲೆಗೆ ಈಡಾಗಿ ಕರುಗಳು ಬೇಗ ಸಾಯುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದು ಟ್ರೀಟ್ಮೆಂಟ್ ಅಲ್ಲಿ ಅಥವಾ ಚಿಕಿತ್ಸೆಯಲ್ಲಿ ಗುಣಪಡಿಸೋದು ಬಹಳ ಕಷ್ಟ ಸಣ್ಣ ಕರುಗಳನ್ನ. ಅದರಿಂದ ರೈತರು ಇದು 3 ಕೆಲಸ, ಹೊಕ್ಕಳ ಬಳ್ಳಿ ಕೆಲಸ ಹಾಗೂ ಗಿಣ್ಣಾಲು ಕುಡಿಸೋ ಕೆಲಸ ಮಾಡಿಸ್ಬಿಟ್ರೆ ಕರುಗಳಿಗೆ ಯಾವುದೇ ಕಾಯಿಲೆ ಬರೋದಿಲ್ಲ. ಟೈಮ್ ಕರೆಕ್ಟ್ ಆಗಿ ಜಂತುನಾಶಕ ಔಷಧಿಗಳನ್ನ ಕೊಡಬೇಕು. ಜೊತೆಗೆ ಹಸಿ ಹುಲ್ಲು ಮತ್ತೆ ಪಶು ಆಹಾರವನ್ನು ಕೊಡ್ತಾ ಅದು 35ರಿಂದ 40 ದಿವಸ ಆಗಬೇಕಾದ್ರೆ ಕರುಗಳು ನಿಧಾನಕ್ಕೆ ಹುಲ್ಲು ಕಚ್ಚಲಿಕ್ಕೆ ಶುರು ಆಗುತ್ತೆ. ಆವಾಗ ಹಸಿ ಹುಲ್ಲು ಮತ್ತು ಕೈ ತಿಂಡಿ ಅಂತ ನಾವು ಏನ್ ಹೇಳ್ತೀವೋ, ಇದರಲ್ಲಿ ಜೋಳ, ಕಡಲೆಕಾಯಿ ಹಿಂಡಿ ಮತ್ತು ಮಿನರಲ್ ಮಿಕ್ಸ್ಚರ್ ಇವುಗಳನ್ನೆಲ್ಲ ಬೆರೆಸಿ ಒಂದು ತಿಂಡಿ ಮಾಡ್ಕೋಬಹುದು. ಇಲ್ಲಾಂದ್ರೆ ಕಾಫ್ ಫೀಡ್ ಅಂತಾನೆ ಬರುತ್ತೆ, ಕರುಗಳ ತಿಂಡಿ ಅಂತಾನೆ. ಇದನ್ನ ನೀವು 35-40 ದಿವಸ ಆಗ್ಲಿಕ್ಕೆ ಕೊಡ್ಲಿಕ್ಕೆ ಶುರು ಮಾಡಬೇಕು. ತುಂಬಾ ಜನ ರೈತರು ಏನ್ ಮಾಡ್ತಾರೆ ಅಂದ್ರೆ, ಕರುಗಳಿಗೆ ಹಾಲು ಕುಡಿಸ್ತಾನೆ ಇರ್ತಾರೆ. 6 ತಿಂಗಳು 8 ತಿಂಗಳು 1 ವರ್ಷ ಆದ್ರೂ ಬರೀ ಹಾಲು ಕುಡಿಸೋದಷ್ಟೇ ಮಾಡ್ತಾರೆ. ಅದೆಲ್ಲ ಒಂದ್ ಸ್ವಲ್ಪ ಹುಲ್ ತಿಂತದೆ. ಇದರಿಂದ ಕರುಗಳು ಬೆದೆಗೆ ಬರೋದಿಲ್ಲ. ನೀವು ಕೈ ತಿಂಡಿ ಅಭ್ಯಾಸ ಮಾಡಲೇಬೇಕು. ತಿಂಡಿ ಏನು ಹಸುಗಳಿಗೆ ಕೊಡ್ತೀರೋ ಅದೇ ಥರ ಕರುಗಳಿಗೂ ತಿಂಡಿ ಕೊಡಬೇಕಾಗುತ್ತೆ. ಇದನ್ನ ವೈದ್ಯರ ಸಲಹೆ ಮೇರೆಗೆ, ಕರುಗಳಿಗೆ ಸ್ವಲ್ಪ ವ್ಯತ್ಯಾಸ ಇದೆ ಕರುಗಳ ಫೀಡಿಂಗ್ನಲ್ಲಿ, ಅದನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ನಮ್ಮ ಹೈನುಗಾರಿಕೆ ಲಾಭದಾಯಕ ಆಗಬೇಕು ಅಂದರೆ ಕಾಯಿಲೆಗಳು ಬರ್ದಿರೋ ಹಾಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ಇದಕ್ಕೋಸ್ಕರ ತಾವು ಲಸಿಕೆಗಳನ್ನು ಹಾಕಿಸ್ಕೋಬೇಕು ಹಸು ಮತ್ತು ಎಮ್ಮೆಗಳಿಗೆ ಅಂತ ಹೇಳ್ತಾ ಇರ್ತಾರೆ. ಹೌದು, ಇದ್ರ ಬಗ್ಗೆ ಸ್ವಲ್ಪ ವಿಚಾರ ತಿಳಿಸ್ಕೊಡ್ತಾರೆ. ಸಾಕಷ್ಟು ಕಾಯಿಲೆಗಳು ನಮ್ಮ ಹಸು ಕರುಗಳನ್ನ ಸಾಯಿಸ್ತಾ ಇದೆ ನಮ್ಮ ದೇಶದಲ್ಲಿ. ಅದರಿಂದ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಬರುವಂತ ಕಾಯಿಲೆ ಅಂತ ಹೇಳಿದ್ರೆ ಕಾಲುಬಾಯಿ ಜ್ವರ, FMD ಅಂತ ಹೇಳ್ತೀವಿ, ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ. ಈ ಕಾಯಿಲೆಗೆ ನಾವು ವರ್ಷಕ್ಕೆ 2 ಸಲ ಲಸಿಕೆ ಹಾಕ್ಸ್ಬೇಕಾಗುತ್ತೆ. ಸರ್ಕಾರದಿಂದ ಉಚಿತವಾಗಿ ಈ ಕಾಯಿಲೆಗಳಿಗೆಲ್ಲ ಲಸಿಕೆ ಹಾಕ್ಸ್ತಾ ಇದ್ದಾರೆ. ನಮ್ಮ ದೇಶದಾದ್ಯಂತ ಈಗ NADCP ಅಂತ ಹೇಳ್ತೀವಿ, ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್. ಸೊ ಇದು
ದೇಶಾದ್ಯಂತ ಇವತ್ತು ಉಚಿತ ಲಸಿಕಾ ಕಾರ್ಯಕ್ರಮ 2016ರಲ್ಲಿ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದಾರೆ. ಇದೀಗ 2030ರೊಳಗೆ ನಮ್ಮ ದೇಶದಿಂದ ಕಾಲುಬಾಯಿ ಜ್ವರನ ನಾವು ನಿರ್ನಾಮ ಮಾಡಬೇಕು ಅಂತ ಹೇಳಿ ವರ್ಷಕ್ಕೆ 2 ಸಲ ಲಸಿಕೆಗಳನ್ನ ಪ್ರತಿ ಹಸು ಅಥವಾ ಹೈನುಗಾರಿಕೆ ಮಾಡ್ತಾ ಇರೋ ರೈತನ ಮನೆ ಬಾಗಿಲಿಗೆ ಹೋಗಿ ನಮ್ಮ ಪಶುಪಾಲನೆ ಇಲಾಖೆಯವರು ಲಸಿಕೆ ಹಾಕ್ತಾ ಇದ್ದಾರೆ. ಇದು ಒಂದು ಭಯಂಕರ ಮಾರಣಾಂತಿಕ ಕಾಯಿಲೆ ಆಗಿರೋದ್ರಿಂದ ಅದರ ಮೇಲೆ ನಾವು ತೆಗೆದುಕೊಂಡಂತ ಒಂದು ದೊಡ್ಡ ಕಾರ್ಯಕ್ರಮ. ಹಾಗೆ ಮತ್ತೊಂದು ಮುಖ್ಯ ಕಾಯಿಲೆ ಅಂತ ಹೇಳಿದ್ರೆ ಬ್ರುಸೆಲಾ, ಗರ್ಭಪಾತ ರೋಗ ಅಂತ ಹೇಳ್ತೀವಿ. ಇದು ಅಷ್ಟೇ 2030ರೊಳಗೆ ನಮ್ಮ ದೇಶದಿಂದ ನಿರ್ಮೂಲನೆ ಮಾಡಬೇಕು ಅಂತ ನಾವು ಪಣ ತೊಟ್ಟು ಪ್ರತಿಯೊಂದು ಕರುಗಳಿಗೆ, ಅಂದ್ರೆ ರೈತರ ಮನೆಯಲ್ಲಿ 3 ತಿಂಗಳಿಂದ 6 ತಿಂಗಳೊಳಗಿರುವಂತಹ ಹೆಣ್ಣು ಕರುಗಳಿಗೆ ಈ ಗರ್ಭಪಾತ ರೋಗ ಅಥವಾ ಬ್ರುಸೆಲೋಸಿಸ್ ಅನ್ನೋ ಒಂದು ಲಸಿಕೆಗಳನ್ನು ಸರ್ಕಾರದಿಂದ ಉಚಿತವಾಗಿ ಹಾಕ್ತಾ ಇದ್ದಾರೆ. ಇದು 2 ರಾಷ್ಟ್ರೀಯ ಕಾರ್ಯಕ್ರಮ ಆಗಿರೋದ್ರಿಂದ ರೈತರು ಏನು ಯೋಚನೆ ಮಾಡಬೇಕಾಗಿಲ್ಲ, ಉಚಿತವಾಗಿ ತಮ್ಮ ಮನೆ ಬಾಗಿಲಿಗೆ ಬಂದು ಪಶುವೈದ್ಯರು ಈ ಲಸಿಕೆಗಳನ್ನ ಹಾಕೊಡ್ತಾರೆ. ಇದ್ರ ಜೊತೆಗೆ ಚಪ್ಪೆ ರೋಗ ಅಂತ ಒಂದಿದೆ. ಅಂದ್ರೆ ಇದು ತೊಡೆ ಸಂಧಿಯಲ್ಲಿ ವಾತ ಬರುವಂಥದ್ದು. ಅಂದ್ರೆ ತೊಡೆ ಊದ್ಕೊಂಡು ಹಸುಗಳು 2 ದಿವಸ 3 ದಿವಸದಲ್ಲಿ ಹಸುಗಳು ಸತ್ತೋಗುತ್ತೆ. ಹಾಗೆ ಗಂಟಲು ಬೇನೆ ಅಂತ ಒಂದಿದೆ, ಮೆಟ್ರೆಗಟ್ಟು ಕಾಯಿಲೆ ಅಂತ. ಇದು ಅಷ್ಟೇ ಉಸಿರಾಟದ ತೊಂದರೆಯಿಂದ ಸಾಯುವಂತ ಒಂದು ಕಾಯಿಲೆ. ಹಾಗೆ ಇನ್ನೊಂದು ನರಡಿ ರೋಗ ಅಂತ ಹೇಳ್ತೀವಿ ನಾವು, ಆಂಥ್ರಾಕ್ಸ್ ಅಂತ. ಇದು ಕಾಡಂಚಿನ ಪ್ರಾಣಿಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ. ಅಂದ್ರೆ ಮೂಗು ಮತ್ತು ಬಾಯಿಯಿಂದ ಹಾಗೆ ಕಿವಿಯಿಂದ ಗುದದ್ವಾರದಿಂದೆಲ್ಲ ರಕ್ತ ಬಂದು ಸಾಯ್ತದೆ ಹಸುಗಳು. ಈ 3 ಕಾಯಿಲೆಗಳಿಗೂ ಲಸಿಕೆಗಳಿದೆ. ಉಚಿತವಾಗಿ ಯಾವ್ಯಾವ ಪ್ರದೇಶದಲ್ಲಿ ಈ ತರ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇದೆಯೋ ಅಲ್ಲಿಗೆ ಪಶುವೈದ್ಯ ಇಲಾಖೆಯ ಅಧಿಕಾರಿಗಳು ಹೋಗಿ ಭೇಟಿ ನೀಡಿ ಕಾಯಿಲೆ ಇದೆ ಅಂತ ದೃಢಪಟ್ಟರೆ ಉಚಿತವಾಗಿ ಎಲ್ಲಾ ಹಸು ಕರುಗಳಿಗೆ ಈ ಕಾಯಿಲೆಗಳ ಬಗ್ಗೆ ಲಸಿಕೆಗಳನ್ನ ಹಾಕೊಡ್ತಾರೆ. ಹೈನುಗಾರಿಕೆಯಲ್ಲಿ ಒಂದು ಮುಖ್ಯವಾದ ಅಡಚಣೆ ಅಂದರೆ ಈ ಗರ್ಭಧರಿಸೋದಕ್ಕೆ ಇರುವಂಥ ತೊಂದರೆಗಳು, ಮತ್ತು ಈ ಹೈನು ರಾಸುಗಳು ಬೆರೆಗೆ ಬಾರದೇ ಇರುವಂಥ ಸಮಸ್ಯೆ, ಇವುಗಳ ನಿವಾರಣೆ ಹೇಗೆ? ನೋಡಿ, ಇದನ್ನ ನಿವಾರಣೆ ಅಂತ ಹೇಳೋದಕ್ಕಿಂತ ಚಿಕಿತ್ಸೆ ಏನಿದ್ರು ಪಶುವೈದ್ಯರು ಮಾಡ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ತಾವೇನು ಹೇಳಿದ್ರಿ, ಬೆದೆಗೆ ಬರದಿರೋದು ಮತ್ತು ಗರ್ಭ ಧರಿಸದೇ ಇರುವಂತದ್ದು 90% ಭಾಗ ಇದು ನ್ಯೂಟ್ರಿಷನಲ್ ಪ್ರಾಬ್ಲಮ್, ಅಂದ್ರೆ ಆಹಾರದ ಕೊರತೆಗಳಿಂದ. ಈಗಾಗಲೇ ನಾನು ಹೇಳಿದೆ, ಕರುಗಳಿಗೆ ಸರಿಯಾಗಿ ತಿಂಡಿ ಕೊಡೋದಿಲ್ಲ, ಬರೀ ಹಾಲು ಕೊಟ್ಕೊಂಡು ಹುಲ್ಲು ಕೊಟ್ಕೊಂಡು ಇರ್ತಾರೆ. ಅದು ಬೆದೆಗೆ ಬಂದಿಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಬೆದೆಗೆ ಬರ್ತದೆ ತಾವೇ ಯೋಚನೆ ಮಾಡಿ. ಅದರಿಂದ ಕರುಗಳಿಂದ ಹಿಡಿದು ಹಸು ತನಕ ನಾವು ಕರೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ ನಾವು. ಅಂದ್ರೆ ವೈದ್ಯರ ಸಲಹೆ ಮೇರೆಗೆ ಎಷ್ಟು ಲೀಟರ್ ಹಾಲು ಕೊಡುವಂತ ಹಸುಗೆ ಇಷ್ಟೇ ಕೆಜಿ ತಿಂಡಿ ಕೊಡಬೇಕು ಅಂತ ಇರುತ್ತೆ. ಎಷ್ಟು ಕೊಡ್ತೀರಾ ಅಂದ್ರೆ 1 ಬಕೆಟ್ ಅಂತಾರೆ ಜನ. 1 ಬಕೆಟ್ ಅಲ್ಲಿ ನೀರಿದೆಯೋ ತಿಂಡಿ ಇದೆಯೋ ಗೊತ್ತಿರಲ್ಲ. ಇದರಿಂದ ತಾವು ವೈದ್ಯರ ಸಲಹೆ ಪಡ್ಕೊಂಡು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ ನಾವು, ಸಮತೋಲನ ಆಹಾರವನ್ನ ತಮ್ಮ ಹಸುಗಳಿಗೆ ಮತ್ತು ಕರುಗಳಿಗೆ ಮುಖ್ಯವಾಗಿ ಕೊಟ್ಟಾಗ ಈ ಬೆದೆಗೆ ಬಾರದಿರುವಂತ ಪ್ರಾಬ್ಲಮ್ ಬಹಳ ಅಪರೂಪ ಆಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಬ್ಯಾಲೆನ್ಸ್ ಡಯಟ್ ನಲ್ಲೇ ತುಂಬಾ ಬೆದೆ ಪ್ರಾಬ್ಲಮ್ ಎಲ್ಲ ಕಂಟ್ರೋಲ್ಗೆ ಬರುತ್ತೆ. ಹಾಗೆ ಏನಾದ್ರೂ ತುಂಬಾ ತೊಂದರೆ ಇದ್ರೆ ಕೆಲವು ಹಾರ್ಮೋನಲ್ ಡಿಫಿಷಿಯನ್ಸಿ ಇರುತ್ತೆ, ಕೆಲವು ವೈಟಮಿನ್ ಡಿಫಿಷಿಯನ್ಸಿ ಇರುತ್ತೆ. ಇದನ್ನ ಪಶುವೈದ್ಯರು ಪರೀಕ್ಷೆ ಮಾಡಿ ಚುಚ್ಚುಮದ್ದು ಕೊಟ್ಟು ಅದನ್ನ ನಿವಾರಣೆ ಮಾಡಿಕೊಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಬೇರೆ ಕಾಯಿಲೆಗಳು ಅಂದರೆ ಸೋಂಕು ರಹಿತ ಕಾಯಿಲೆಗಳು ಅಂತ ಕೇಳಿದ್ದೀವಿ, ಇವುಗಳ ಪಾತ್ರ ಯಾವ ರೀತಿಯಾದಂಥದ್ದು ಅಂತೀರಿ ಈ ಹಸು ಮತ್ತು ಎಮ್ಮೆ ಸಾಕಾಣಿಕೆಯಲ್ಲಿ? ನೋಡಿ, ಹಸು ಮತ್ತು ಎಮ್ಮೆ ಸಾಕಾಣಿಕೆಯಲ್ಲಿ ಸೋಂಕುರಹಿತ ಕಾಯಿಲೆನೇ ಜಾಸ್ತಿ ಆಗ್ಬಿಟ್ಟಿದೆ ಇತ್ತೀಚೆಗೆ. ಯಾಕೆಂತ ಹೇಳಿದ್ರೆ ಯಥೇಚ್ಛವಾಗಿ ಎಲ್ಲರೂ ಲಸಿಕೆಗಳನ್ನೆಲ್ಲ ಹಾಕಿ ಕಾಯಿಲೆಗಳನ್ನ ತಡೆಗಟ್ಟೋ ವಿಧಾನ ಅನುಸರಿಸ್ಕೊಳ್ತಾ ಇದ್ದಾರೆ. ಆದ್ರೆ ಈ ತಿಂಡಿ ಪದಾರ್ಥಗಳನ್ನ ಸರಿಯಾಗಿ ಕೊಡದಿರೋದ್ರಿಂದ ಸೋಂಕುರಹಿತ ಕಾಯಿಲೆಗಳು ಜಾಸ್ತಿ. ಅಂದ್ರೆ ಈಗ ಮೆಟಬಾಲಿಕ್ ಡಿಸೀಸ್ ಅಂತ ನಾವು ಇದನ್ನ ಜೀವ ಕ್ರಿಯಾ ರೋಗ ಅಂತ ಹೇಳ್ತೀವಿ, ಶರೀರ ಕ್ರಿಯಾ ರೋಗಗಳು. ಇದರಲ್ಲಿ ಮುಖ್ಯವಾಗಿ ಅಂದ್ರೆ ಹಾಲು ಜ್ವರ ಅಂತ ಹೇಳ್ತೀವಿ, ಮಿಲ್ಕ್ ಫೀವರ್ ಅಂತ ಇಂಗ್ಲಿಷ್ ನಲ್ಲಿ. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಕರು ಹಾಕಿದ ತಕ್ಷಣ ಕ್ಯಾಲ್ಸಿಯಂ ಅಂಶ ಕಡಿಮೆ ಆದಾಗ ರಕ್ತದಲ್ಲಿ ಹಸು ಕರು ಹಾಕಿ 1 ದಿವಸದಲ್ಲಿ ಅಥವಾ ಅರ್ಧ ದಿವಸದಲ್ಲೇ ಮಲಗಿದಲ್ಲಿಂದ ಎದ್ದೇಳೋದೇ ಇಲ್ಲ, ಅಥವಾ ಕರು ಹಾಕಿದ ತಕ್ಷಣ ಎದ್ದೇಳೋದೇ ಇಲ್ಲ ಅಂತ ರೈತರು ಹುಡು ಬರ್ತಾರೆ. ಇದು ಕ್ಯಾಲ್ಸಿಯಂ ತೊಂದರೆ. ಅಂದ್ರೆ ನಾವು ಎಲ್ಲೋ ತಿಂಡಿಯಲ್ಲಿ ಸುಣ್ಣದ ಅಂಶ ಕಮ್ಮಿ ಆಗಿರುತ್ತೆ, ಇದರಿಂದ ಕ್ಯಾಲ್ಸಿಯಂ ತೊಂದರೆ ಬಂದಾಗ ಮಿಲ್ಕ್ ಫೀವರ್ ಬರುತ್ತೆ. ಏನು ಭಯ ಪಡಬೇಕಾಗಿಲ್ಲ, ತಕ್ಷಣ ತಾವು ಪಶುವೈದ್ಯರನ್ನ ಕರ್ಕೊಂಡ್ಬಂದು ಚಿಕಿತ್ಸೆ ಕೊಡಿಸಿದ್ರೆ ಹಸು ತಕ್ಷಣ 1 ಅರ್ಧ ಗಂಟೆಯಲ್ಲೇ ಎದ್ದು ಕರುಗೆ ಹಾಲು ಕೊಡುವಂತ ಒಂದು ಸ್ಥಿತಿಗೆ ಬರುತ್ತೆ, ಮೇವು ಮೇಯ್ಲಿಕ್ಕೂ ಶುರು ಆಗುತ್ತೆ. ಹಾಗೆ ಕೀಟೋಸಿಸ್ ಅಂತ ಒಂದು ಹೇಳ್ತೀವಿ, ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್. ಇದರಲ್ಲಿ ಏನಾಗುತ್ತೆ ಅಂದ್ರೆ, ನೋಡಿರ್ಬೋದು ತಾವು, ತುಂಬಾ ಜನ ತಿಂಡಿಯಲ್ಲಿ ಜೋಳ ಅನ್ನೋದು ಬಹಳ ಎನರ್ಜಿ ಸೋರ್ಸು, ಕಡಲೆಕಾಯಿ ಹಿಂಡಿ ಅಂತ ಹೇಳೋದು ಪ್ರೋಟೀನ್ ಸೋರ್ಸು. ಎಲ್ಲರೂ ಒಂದ್ ಸ್ವಲ್ಪ ಹಿಂಡಿ ಹಾಕ್ಬಿಟ್ಟಿದೀನಿ, ಹಿಂಡಿ ಹಾಕ್ತೀನಿ ಅಂತಾರೆ. ತುಂಬಾ ಜನ ರೈತರು ಜೋಳ ಹಾಕೋದಿಲ್ಲ, ಬರೀ ತೌಡು ಹಾಕದೆ, ಒಟ್ಟು ಹಾಕದೆ, ಬೂಸ ಹಾಕದೆ ಅಂತಾರೆ. ಅದರಲ್ಲಿ ಯಾವುದ್ರಲ್ಲೂ ಎನರ್ಜಿ ಇರೋದಿಲ್ಲ. ನಮಗೆ ಜೋಳ ಕೊಡ್ಲೇಬೇಕು. ಸುಮಾರು 100 kg ತಿಂಡಿಯಲ್ಲಿ 50% 60% ಜೋಳ ಇರಬೇಕು. ಈ ಮುಸ್ಕಿನ್ ಜೋಳ ಅಂತ ಏನು ಹೇಳ್ತೀವಿ ನಾವು, ಅದು ಎನರ್ಜಿ ಸೋರ್ಸು. ಯಾವಾಗ ಅಧಿಕ ಇಳುವರಿ ಕೊಡುವಂತ ಹಸುಗಳಿಗೆ ನಾವು ಎನರ್ಜಿ ಸೋರ್ಸ್ ಕೊಡ್ಲಿಲ್ವೋ, ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್ ಆಗ್ಬಿಟ್ಟು ಕೀಟೋಸಿಸ್ ಅನ್ನೋ ಕಾಯಿಲೆ ಬಂದ್ಬಿಡುತ್ತೆ. ಇದರಿಂದನೂ ಹಸು ಮೇವು ತಿನ್ನಲ್ಲ, ಹುಲ್ಲು ತಿನ್ನಲ್ಲ, ಕೆಲವು ಸಲ ಸಾವು ಉಂಟಾಗುತ್ತೆ ಇದರಿಂದ. ಸೊ ಇದನ್ನ ಕರೆಕ್ಟ್ ಆಗಿ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ರೆ ಗುಣಪಡಿಸಬಹುದು. ಆದ್ರೆ ಇದು ಬ್ಯಾಲೆನ್ಸ್ ಡಯಟ್ ಕೊಡೋದಿರೋದ್ರಿಂದ ಬರುವಂತ ಒಂದು ಕಾಯಿಲೆ. ಹಾಗೆ ಇನ್ನೂ 2-3 ಕಾಯಿಲೆ ಅಂತ ಹೇಳ್ಬೇಕಾದ್ರೆ, ಕೆಚ್ಚಲು ಬಾವು.
ಮ್ಯಾಸ್ಟೈಟಿಸ್ ಇದು ಅಷ್ಟೇ ಇತ್ತೀಚೆಗೆ ಸೋಂಕಿಂದನೂ ಬರುತ್ತೆ. ಆದರೆ ಈ ಸಮತೋಲನ ಆಹಾರ ಕೊಡದಿದ್ದಾಗ ಏನಾಗುತ್ತೆ, ಕೆಚ್ಚಲಿನಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿಯಾಗಿ ಹಸುಗಳಿಗೆ ಆಗಿಂದಾಗೆ ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ಕೆಚ್ಚಲು ಬಾವು ಬರ್ತಾನೆ ಇರುತ್ತೆ. ಅಂದ್ರೆ ಊತ ಬಂದ್ಬಿಡೋದು, ಹಾಲು ಕೆಟ್ಟೋಗೋದು. ಅಂದ್ರೆ ರೈತ 15 ಲೀಟರ್ ಹಾಲು ಕರಿತಾ ಇದ್ರೆ ಒಂದು ತೊಟ್ಟು ಕೆಟ್ಟೋದ್ರೆ ಒಂದು 3 ರಿಂದ 4 ಲೀಟರ್ ಹಾಲು ಕಡಿಮೆ ಆಗ್ಬಿಡುತ್ತೆ. ಸೊ ಇದರಿಂದ ರೈತನಿಗೆ ಬಹಳ ಆರ್ಥಿಕ ನಷ್ಟ ಆಗುತ್ತೆ. ಅದರಿಂದ ಕೆಚ್ಚಲು ಬಾವು ಬಗ್ಗೆನೂ ಬಹಳ ರೈತರು ಗಮನ ಹರಿಸ್ಕೋಬೇಕು. ತಕ್ಷಣ ಯಾವಾಗ ಊತ ಕಾಣಿಸ್ಕೊಳ್ತು, ಯಾವುದೇ ಒಂದು ಟೈಮ್ ವೇಸ್ಟ್ ಮಾಡದೆ ತಕ್ಷಣ ಪಶುವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ಪಡ್ಕೋಬೇಕು. ಪಶುವೈದ್ಯರು ಬರ್ಲಿಕ್ಕೆ ತಡವಾದ್ರೂ ತಣ್ಣೀರನ್ನ ಚೆನ್ನಾಗಿ ಕೆಚ್ಚಲಿಗೆ ಹೊಡಿಬೇಕು. ಸಾಧ್ಯವಾದರೆ ಐಸ್ನ ತಣ್ಣೀರಲ್ಲಿ ಹಾಕೊಂಡು ಹೊಡೆದ್ರೆ ಇನ್ನೂ ಉತ್ತಮ. ಆಮೇಲೆ ಸ್ವಲ್ಪ ಬೆಣ್ಣೆ ಅಥವಾ ಸ್ವಲ್ಪ ನೀಲಿ ಇಲ್ಲಾಂದ್ರೆ ಸ್ವಲ್ಪ ಲೋಳಿಸರ ಇವುಗಳನ್ನೆಲ್ಲ ರೈತರು ಅದ್ರ ಕೆಚ್ಚಲಿಗೆ ಸವರ್ಬೋದು. ಅವಾಗ ಏನಾಗುತ್ತೆ ಅಂದ್ರೆ ಆ ಕೆಚ್ಚಲು ಊತ ಬಂದಿರೋದು ಸ್ವಲ್ಪ ಕಡಿಮೆ ಆಗ್ತದೆ. ಆ ಭಾವನ ಅಂಶ ಸ್ವಲ್ಪ ಕಮ್ಮಿ ಆದಾಗ ಹಸುಗೆ ಸ್ವಲ್ಪ ಆರಾಮ್ ಸಿಗ್ತದೆ. ಆದರೂ ತಾವು ಪಶುವೈದ್ಯರನ್ನ ಸಂಪರ್ಕಿಸದೆ ಮಾತ್ರ ಕೈ ಔಷಧಿಯಲ್ಲಿ ಕೆಚ್ಚಲು ಭಾವನ ವಾಸಿ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ. ಹಾಗೆ ಮತ್ತೆ ಕೆಲವು ತೊಂದರೆ ಅಂತ ಹೇಳಿದ್ರೆ ಈ ಹೊಟ್ಟೆ ಉಬ್ಬರ ಅಂತ ಹೇಳ್ತೀವಿ. ಅನ್ನ ತಿಂದ್ಬಿಡೋದು, ಏನಾದ್ರೂ ಕಾಡಿನಲ್ಲಿ ಸೊಪ್ಪು ತಿಂದ್ಕೊಂಡ್ಬಂದ್ರೆ ಇದ್ದಕ್ಕಿದ್ದಂಗೆ ರಾತ್ರಿ ಹೊಟ್ಟೆ ಉಬ್ಬರ ಆಗಿ ಹಸು ಒದ್ದಾಡ್ಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ಇದೆಲ್ಲ ಸಮತೋಲನ ಆಹಾರ ಕೊಡದೆ ಆಹಾರದಲ್ಲಿ ಹೆಚ್ಚು ಕಮ್ಮಿ ಆದಾಗ ಹಸು ಸರಿಯಾಗಿ ಮೆಲ್ಕಾಕದೆ ಹೊಟ್ಟೆ ಉಬ್ಬರ ಆಗುವಂತ ಒಂದು ಪರಿಸ್ಥಿತಿ ಬರುತ್ತೆ. ಇದಕ್ಕೂ ತಾವೇನ್ ಮಾಡ್ಬೋದು, ಕೈ ಔಷಧಿ ಅಂತ ಹೇಳಿದ್ರೆ ಡಾಕ್ಟ್ರು ಕರೆಸ್ಬೇಕಾಗುತ್ತೆ. ಆದರೆ ವೈದ್ಯರು ಸಿಗದಿದ್ದಾಗ ತಾವು ಅಡಿಗೆ ಸೋಡಾನ ಸ್ವಲ್ಪ ಬೆಚ್ಚಿಗೆ ನೀರಲ್ಲಿ ಹಾಕಿ ಕುಡಿಸ್ಬೋದು, ಒಂದು 200 ರಿಂದ 300 ಗ್ರಾಮ್ ಅಷ್ಟು. ಹಾಗೆ ಸ್ವಲ್ಪ ಕೈ ಎಣ್ಣೆನ ಕುಡಿಸಿದ್ರು ಒಂದು 100 ರಿಂದ 200 ಮಿಲಿ ಅಥವಾ 300 ಮಿಲಿ, ಹಸುವಿನ ಸೈಜ್ ಮೇಲೆ. ದೊಡ್ಡ ಹಸು ಆದ್ರೆ 300 ಮಿಲಿ ತನಕನೂ ಕುಡಿಸ್ಬೋದು. ಕೈ ಎಣ್ಣೆ ಕುಡಿಸಿದ್ರೆ ಆ ಹೊಟ್ಟೆ ಉಬ್ಬರ ಆಗಿರೋದು ಸ್ವಲ್ಪ ಕಡಿಮೆ ಆಗ್ತದೆ ಅಂತ ನನ್ನ ಒಂದು ಸಲಹೆ. ಅಂದರೆ ಇವರು ಸೋಂಕು ಇರುವಂಥ ಕಾಯಿಲೆಗಳ ಜೊತೆಗೆ ಈ ಸೋಂಕು ರಹಿತ ಕಾಯಿಲೆಗಳ ಕಡೆಗೆ ಕೂಡ ಗಮನವನ್ನು ಕೊಡಬೇಕಾಗತ್ತೆ. ಹೌದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಹಸು ಮತ್ತು ಎಮ್ಮೆ ಸಾಕಾಣಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕ್ಯಾಪ್ಟನ್ CP ತಿಮ್ಮಯ್ಯ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9845024279. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845024279. ತುಂಬ ಸಂತೋಷ ಡಾಕ್ಟರ್ ತಿಮ್ಮಯ್ಯ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಹಸು ಮತ್ತು ಎಮ್ಮೆ ಸಾಕಾಣಿಕೆ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ